ಉನ್ನತೋನ್ನತನಾದ ತಂದೆಯಾದ ದೇವರ ಮಧುರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ, ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕೂಡಿ ಬಂದಿರುವಂತಹ ದೇವ ಮಂದೆಗೆ, ದೇವರ ಸಭೆಗೆ, ನಮ್ಮ ಒಡೆಯನು ನಮ್ಮ ರಕ್ಷಕನೂ ಆಗಿರುವಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇನೆ. ಹಾಗೂ ಈ ಬೆಳಗಿನ ಶುಭಾಶಯಗಳನ್ನ ತಿಳಿಸುವಂತನಾಗಿದ್ದೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ದಿನದ ವೇದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ಮತ್ತಾಯನು ಬರೆದಂತ ಸುವಾರ್ತೆ 19ನೇ ಅಧ್ಯಾಯ 16ನೇ ವಚನದಿಂದ ಕೆಲವೊಂದು ವಚನಗಳನ್ನ ನಾನು ಓದುವಂತವನಾಗಿದ್ದೇನೆ. ಮತ್ತಾಯನು ಬರೆದಂತ ಸುವಾರ್ತೆ 19ನೇ ಅಧ್ಯಾಯ 16ರಿಂದ 22-20 ವಚನಗಳ ತನಕ. ಆಗ ಒಬ್ಬನು ಬಂದು ಆತನನ್ನು, ಬೋಧಕನೇ, ನಾನು ನಿತ್ಯ ಜೀವವನ್ನು ಪಡೆಯಬೇಕಾದರೆ ಏನು ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಎಂದು ಕೇಳಲಾಗಿ, ಆತನು ಅವನಿಗೆ, ಒಳ್ಳೆಯದನ್ನು ಕುರಿತು ನನ್ನನ್ನು ಯಾಕೆ ಕೇಳುತ್ತಿ? ಒಳ್ಳೆಯವನು ಒಬ್ಬನೇ. ಆದರೆ ಆ ಜೀವದಲ್ಲಿ ಸೇರಬೇಕೆಂದಿದ್ದರೆ ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೋ ಎಂದು ಹೇಳಿದಕ್ಕೆ ಅವನು, ಅವು ಯಾವುವು ಎಂದು ಕೇಳಲು, ಯೇಸು, ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಮತ್ತು ನಿನ್ನ ಹಾಗೆಯೇ ನಿನ್ನ ನೆರೆಯವನನ್ನು ಪ್ರೀತಿ ಮಾಡಬೇಕು ಎಂಬುವುಗಳೇ ಅಂದನು. ದೇವರು ಈ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ನಿನ್ನ ಪರಿಶುದ್ಧವಾದಂತ ವಾಕ್ಯದ ಬಳಿಗೆ ಬರುವಂತೆ ನಿನ್ನ ಮಕ್ಕಳಾದ ನಮ್ಮನ್ನ ಎಚ್ಚರಪಡಿಸಿ ಪ್ರಾರ್ಥನೆ ವಿಜ್ಞಾಪನೆಗಳಿಂದ ನಿನ್ನನ್ನು ಘನಪಡಿಸಲು ನಿನ್ನ ಕೃಪೆ ಬೇಡಲು ಕೃಪೆಯನ್ನ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ತಲೆಬಾಗಿ ಬಂದಿರುವಂತ ನಿನ್ನ ಮಂದಿಯನ್ನ, ಹಿರಿಯರನ್ನ ಆಶೀರ್ವದಿಸುತ್ತಂದೆ. ನಿನ್ನ ಕೃಪೆ ನಮ್ಮೆಲ್ಲರ ಮೇಲಿರಲಿ, ಬಂದಿರುವಂತ ಪ್ರತಿಯೊಂದು ಕುಟುಂಬಗಳ ಮೇಲಿರಲಿ ಸ್ವಾಮಿ. ಪವಿತ್ರಾತ್ಮನ ಬಲದಿಂದ ನಮ್ಮನ್ನು ಅಭಿಷೇಕಿಸು. ಈ ದಿನದ ಸಂದೇಶವನ್ನ ನಮಗೆ ದಯಪಾಲಿಸು. ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ಸ್ವಾಮಿ, ಅನೇಕರಿಗಾಗಿ ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಲಾಲಿಸಿ ನಮಗೆ ಸದುತ್ತರವನ್ನ ದಯಪಾಲಿಸು. ಎಲ್ಲಾದರಲ್ಲಿ ನಿನಗೆ ಮಹಿಮೆಯಾಗಲಿ ತಂದೆ. ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬಿಡಿದ್ದೇನೆ ಕರ್ತನೆ, ಆಮೇನ್. ದೇವರ ಘನವುಳ್ಳ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ, ಕರ್ತನ ಪರಿಶುದ್ಧವಾದಂತ ನಾಮವನ್ನ ಕೊಂಡಾಡುವಾಗೆ ನಮ್ಮ ಆನೆಯವರು ಇದ್ದಾರೆ. ಐ ಥಿಂಕ್ ಅವರು ಇವತ್ತು ಕೂಡ ಒಂದು ವಿಶೇಷ ಹಾಡನ್ನು ಹಾಡಿದ್ರೆ ಚೆನ್ನಾಗಿರ್ತದೆ. ಆಯ್ತು ಅಂಕಲ್, ನಾನು ಎಲ್ಲ ಕಾಲದಲ್ಲೂ ಎಲ್ಲ ವೇಳೆ ಎಲ್ಲ ಆಡ್ಬೋದಾ? ಹಾಡಿ ಹಾಡಿ ಹಾಡಿ. ಎಲ್ರಿಗೂ ನಮಸ್ಕಾರ. ಎಲ್ಲ ಕಾಲದಳು ಎಲ್ಲ ವೇಳೆಯಳು ಯೇಸುವೇ ನಿನ್ನನ್ನೇ ಸ್ತುತಿಪೇ, ಯೇಸುವೇ ನಿನ್ನನ್ನೇ ಸ್ತುತಿಪೇ, ಸ್ತುತಿಪೇ ಎಲ್ಲ ವೇಳೆಯಳು ಸ್ತುತಿಪೇ, ಯೇಸುವೇ ನಿನ್ನನ್ನೇ ಸ್ತುತಿಪೇ, ಸ್ತುತಿಪೇ ಎಲ್ಲ ವೇಳೆಯಳು ಸ್ತುತಿಪೇ. ಆದಿಯು ನೀನೇ, ಅಂತ್ಯವು ನೀನೇ, ಜ್ಯೋತಿಯು ನೀನೇ, ನನ್ನ ಭಾಗ್ಯವು ನೀನೇ. ಆದಿಯು ನೀನೇ, ಅಂತ್ಯವು ನೀನೇ, ಜ್ಯೋತಿಯು ನೀನೇ, ನನ್ನ ಭಾಗ್ಯವು ನೀನೇ. ಎಲ್ಲ ಕಾಲದೊಳು ಎಲ್ಲ ವೇಳೆಯಳು ಯೇಸುವೇ ನಿನ್ನನ್ನೇ ಸ್ತುತಿಪೇ, ಯೇಸುವೇ ನಿನ್ನನ್ನೇ ಸ್ತುತಿಪೇ, ಸ್ತುತಿಪೇ ಎಲ್ಲ ವೇಳೆಯಲು ಸ್ತುತಿಪೇ. ತಾಯಿ ತಂದೆ ನೀನೇ, ದಾದಿಯು ನೀನೇ, ರಕ್ಷಕ ನೀನೇ, ನನ್ನ ತಾರಕ ನೀನೇ. ತಾಯಿ ತಂದೆ ನೀನೇ, ದಾದಿಯು ನೀನೇ, ರಕ್ಷಕ ನೀನೇ, ನನ್ನ ತಾರಕ ನೀನೇ. ಎಲ್ಲ ಕಾಲದೊಳು ಎಲ್ಲ ವೇಳೆಯಲು
ಯೇಸುವೇ ನಿನ್ನನ್ನೇ ಸ್ತುತಿಪೆ, ಯೇಸುವೇ ನಿನ್ನನ್ನೇ ಸ್ತುತಿಪೆ, ಸ್ತುತಿಪೆ ಎಲ್ಲ ವೇಳೆಯಲು ಸ್ತುತಿಪೆ. ಸುಖದಲ್ಲಿಯೂ ದುಃಖದಲ್ಲಿಯೂ ಪಾದಿಯಲ್ಲಿಯೂ ನನ್ನ ವೈದ್ಯನು ನೀನೇ. ಸುಖದಲ್ಲಿಯೂ ದುಃಖದಲ್ಲಿಯೂ ಪಾದಿಯಲ್ಲಿಯೂ ನನ್ನ ವೈದ್ಯನು ನೀನೇ. ಎಲ್ಲ ಕಾಲದೊಳು ಎಲ್ಲ ವೇಳೆಯಳು ಯೇಸುವೇ ನಿನ್ನನ್ನೇ ಸ್ತುತಿಪೆ, ಯೇಸುವೇ ನಿನ್ನನ್ನೇ ಸ್ತುತಿಪೆ, ಸ್ತುತಿಪೆ ಎಲ್ಲ ವೇಳೆಯಳು ಸ್ತುತಿಪೆ. ರಕ್ಷಕ ನೀನೇ, ಕುರ್ಬನು ನೀನೇ, ಉದ್ಧಾರಕ ನೀನೇ, ನನ್ನ ಮಹಿಮೆ ನೀನೇ. ರಕ್ಷಕ ನೀನೇ, ಕುರ್ಬನು ನೀನೇ, ಉದ್ಧಾರಕ ನೀನೇ, ನನ್ನ ಮಹಿಮೆ ನೀನೇ. ಎಲ್ಲ ಕಾಲದೊಳು ಎಲ್ಲ ವೇಳೆಯಳು ಯೇಸುವೇ ನಿನ್ನನ್ನೇ ಸ್ತುತಿಪೆ, ಯೇಸುವೇ ನಿನ್ನನ್ನೇ ಸ್ತುತಿಪೆ, ಸ್ತುತಿಪೆ ಎಲ್ಲ ವೇಳೆಯಲು ಸ್ತುತಿಪೆ. ಥ್ಯಾಂಕ್ ಯು ಅಂಕಲ್. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ವಿಶೇಷವಾದಂತಹ ಹಾಡನ್ನ ತಂದಂತಹ ಸಹೋದರಿ ಆನೆಯವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನ ಆತ್ಮನು ತಮ್ಮೊಂದಿಗಿದ್ದು ಹೀಗೆ ದೇವರ ನಾಮವನ್ನ ಘನಪಡಿಸುತ್ತಾ ಸ್ತುತಿಸುತ್ತಾ ಆತನ ಮಹಿಮೆಗಾಗಿ ಅಭಿವೃದ್ಧಿ ಹೊಂದುವ ಹಾಗೆ ದೇವರು ತಮ್ಮಲ್ಲಿ ಕಾರ್ಯ ಮಾಡಲಿ. ಈ ಸಮಯದಲ್ಲಿ ಹಿರಿಯರಾದಂತ ಇಲ್ಲಿ ನಮ್ಮವರಿದ್ದಾರೆ. ಒಂದು ಸಣ್ಣ ಪ್ರಾರ್ಥನೆಯಲ್ಲಿ ನಮ್ಮನ್ನು ನಡೆಸಬೇಕೆಂಬುದಾಗಿ ಅವರನ್ನ ಕೇಳ್ಕೊಳ್ತೇವೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನು, ಸರ್ವವ್ಯಾಪಿಯು, ಸರ್ವೋತ್ತಮನು, ಸರ್ವ ಸೃಷ್ಟಿಗೆ ಯಜಮಾನನಾಗಿರುವ ನಮ್ಮ ರಕ್ಷಕನಲ್ಲಿ ತಂದೆಯಾದ ದೇವ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಒಡೆಯ ಕರ್ತನೆ, ಈವರೆಗೂ ನಮ್ಮನ್ನು ಕಾಯ್ದು ಕಾಪಾಡಿ ಎಲ್ಲ ಕೇಡು ಗಂಡಾಂತರದಿಂದ ತಪ್ಪಿಸಿ ನಮ್ಮನ್ನು ರಕ್ಷಿಸುತ್ತಾ ನಿನ್ನ ರೆಕ್ಕೆ ಮರೆಯಲ್ಲಿ ನಮ್ಮನ್ನಿಟ್ಟುಕೊಂಡು ಮರಣಕರವಾದ ವ್ಯಾಧಿ ಮರಣದಿಂದ ತಪ್ಪಿಸಿ ನಮ್ಮನ್ನು ಕಾಯುತ್ತಾ ಬಂದಿದ್ದಿ ರಾಜ. ನಿನ್ಗೆ ಸ್ತೋತ್ರಪ್ಪ. ನಿನ್ನೆ ರಾತ್ರಿ ಕೂಡ ಒಳ್ಳೆ ನಿದ್ರೆ ಕೊಟ್ಟು ಈ ಮುಂಜಾನೆಯನ್ನು ಏಳುವಂತೆ ಈ ಮುಂಜಾನೆಯಲ್ಲಿ ಹೊಸ ಕೃಪೆಯನ್ನು ಸುರಿಸಿದ್ದಿ ಸ್ವಾಮಿ. ಹೊಸ ದಿನವನ್ನು ಕಾಣುವಂತೆ ಮಾಡಿದ ನನ್ನ ಒಡೆಯನೇ, ನಿನ್ಗೆ ಸ್ತೋತ್ರಪ್ಪ. ಪರಿಶುದ್ಧನೇ, 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 ನಿನ್ಗೆ ಸ್ತೋತ್ರಪ್ಪ. ನೀನು ನೀತಿವಂತನು, ನೀತಿಯುಳ್ಳ ನ್ಯಾಯಾಧಿಪತಿ ಸ್ವಾಮಿ. ನಿನ್ಗೆ ಸ್ತೋತ್ರ ಸ್ವಾಮಿ. ಜೀವ ಸ್ವರೂಪನಾದ ದೇವರೇ, ಆತ್ಮ ಸ್ವರೂಪನೇ, ಸತ್ಯ ಸ್ವರೂಪನೇ, ನಿನ್ಗೆ ಸ್ತೋತ್ರಪ್ಪ. ಈ ಸಭೆಯನ್ನು ಆಶೀರ್ವದಿಸು. ಈ ಸಭೆಯ ಪಾಲಕರನ್ನು ಆಶೀರ್ವದಿಸು ಕರ್ತನೆ. ಸಭಿಕರನ್ನು ಕೂಡ ಕರ್ತನೆ ನೀನು ಆಶೀರ್ವದಿಸು. ಸಮಯಕ್ಕೆ ತಕ್ಕಂತೆ ಬಂದು ಕರ್ತನೆ ಈ ಸಭೆಯನ್ನು ಅಭಿವೃದ್ಧಿಪಡಿಸಿ ಸಮಯದಲ್ಲಿ ತಕ್ಕಂತೆ ಸೇರಿ ನಿನ್ನನ್ನು ಸ್ತುತಿಸ್ತಾ ಆರಾಧಿಸ್ತಾ ಘನಪಡಿಸ್ತಾ ನಿನ್ನ ನಾಮ ಮಹಿಮೆ ಪಡಿಸುವಂತೆ ನಿನ್ನ ಆತ್ಮನ ಸಹಾಯವನ್ನು ಪ್ರತಿ ಒಬ್ಬೊಬ್ಬರಿಗೂ ಕೊಟ್ಟು ನಡೆಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಹೀಗೆ ಕರ್ತನೆ, ನಮ್ಮೆಲ್ಲರನ್ನು ನೀನೇ ಈ ಸಭೆಯ ಆದಿಯು ಅಂತ್ಯವೂ ನೀನಾಗಿದ್ದುಕೊಂಡು ನಡೆಸಬೇಕೆಂದು ಎಲ್ಲರನ್ನು ಎಲ್ಲವನ್ನು ನಿನ್ನ ಪಾದ ಸನ್ನಿಧಾನಕ್ಕೆ ನಿನ್ನ ಚಿತ್ತ ಕೊಯಿಸಿಕೊಡುತ್ತಾ ಈ ಪ್ರಾರ್ಥನೆಯನ್ನು ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೇಲೆ ತುಂಬಾದಂತ ಪ್ರಾರ್ಥನೆಗಾಗಿ ಹಿರಿಯರಾದಂತ ಇಲ್ಲಿ ನಮ್ಮವ್ರಿಗೆ ನಾನು ವಂದನೆಗಳನ್ನ ಸಲ್ಲಿಸುತ್ತೇನೆ. ಸತ್ಯವೇದದಲ್ಲಿ ಮತ್ತಾಯನು ಬರೆದಂತ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ ಬಳಿಗೆ ಒಬ್ಬ ಯೌವನಸ್ಥನು ಬಂದು ನಿತ್ಯ ಜೀವದಲ್ಲಿ ಸೇರಬೇಕಾದ್ರೆ ಯಾವ ಒಳ್ಳೆಯ ಕಾರ್ಯವನ್ನ ಮಾಡಬೇಕೆಂಬುದಾಗಿ ಕೇಳುವಂತವನಾಗಿದ್ದಾನೆ. ಯೇಸು ಕ್ರಿಸ್ತನು ಆತನಿಗೆ ಉತ್ತರವಾಗಿ, ನೀನು ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೋ ಎಂಬುದಾಗಿ ಹೇಳ್ತಾನೆ. ಆತನು ದೇವರ ಆಜ್ಞೆಗಳು ಯಾವುವು ಎಂಬುದಾಗಿ ಕೇಳುವಾಗ ಕ್ರಿಸ್ತನು ಆತನಿಗೆ ಸತ್ಯವೇದದಲ್ಲಿರುವಂತ
ವಿಮೋಚನೆ ಕಾಂಡ 20ನೇ ಅಧ್ಯಾಯದ ದೇವರ 10 ಆಜ್ಞೆಗಳ ಕಡೆಗೆ ಆತನನ್ನ ಕರೆದುಕೊಂಡು ಹೋಗ್ತಾನೆ. ತಂದೆಯಾದ ದೇವರನ್ನ ಪ್ರೀತಿಸುವಂತ ಜೀವಿತವನ್ನ ಆತನಿಗೆ ತೋರಿಸ್ಕೊಡ್ತಾನೆ. ದೇವರ ಆಜ್ಞೆಗಳನ್ನ ಕೈಕೊಳ್ಳು, ಜೀವವನ್ನ ಹೊಂದಿವಿ ಎಂಬುದಾಗಿ ಹೇಳ್ತಾನೆ. ಒಂದು ವೇಳೆ ದೇವರ ಆಜ್ಞೆಗಳು 10 ಆಜ್ಞೆಗಳು ಈ ಭೂಮಿ ಮೇಲೆ ಇಲ್ಲದೆ ಹೋಗಿದ್ರೆ ಈ ಪ್ರಪಂಚ ಹೇಗಿರುತ್ತಿತ್ತು? ಒಂದು ಸ್ವಲ್ಪ ಯೋಚನೆ ಮಾಡೋಣ. ದೇವರ 10 ಆಜ್ಞೆಗಳು ಈ ಭೂಲೋಕದಲ್ಲಿ ಮಾನವನ ಜೀವಿತದಲ್ಲಿ ದೇವರು ಇಡದೆ ಹೋಗಿದ್ದರೆ ಈ ಪ್ರಪಂಚ ಹೇಗಿರುತ್ತಿತ್ತು? ಪ್ರತಿಯೊಬ್ಬ ಮನುಷ್ಯನು ಸ್ವೇಚ್ಛಾಚಾರಿಯಾಗಿ ಬದುಕುವುದಕ್ಕೆ ಯಾವ ವಿಧವಾದಂತ ಅಕ್ರಮವನ್ನ ಮಾಡಿದರೂ ಆತನಿಗೆ ಯಾವ ಭಯವಿಲ್ಲದೆ ನಿರ್ಭಯವಾಗಿ ಎಲ್ಲಾ ರೀತಿಯಾದಂತ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚುಗಳನ್ನ ತೀರಿಸಿಕೊಳ್ಳುತ್ತಾ ಸ್ವಾರ್ಥಕ್ಕೆ ಬೇಕಾದಂತ ರೀತಿಯಲ್ಲಿ ಬದುಕುತ್ತಾ ಒಬ್ಬನು ಇನ್ನೊಬ್ಬನನ್ನ ನಿರ್ಭಯವಾಗಿ ಸಾಯಿಸಬಹುದಾಗಿತ್ತು. ದೇವರ ಆಜ್ಞೆಗಳು ಈ ಲೋಕಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನ ಪಡೆದಿತ್ತು ಎಂಬುದನ್ನ ಈ ದಿನಮಾನಗಳಲ್ಲಿ ನಡೆಯುವಂತಹ ಕ್ರೈಮ್ಗಳನ್ನ, ಆಕ್ರಮಣಗಳನ್ನ ನಾವು ಗಮನಿಸುವಾಗ ಅದರ ನಿಜವಾದಂತ ಬೆಲೆ ನಮ್ಗೆ ಅರ್ಥ ಆಗ್ತದೆ. ಮೊನ್ನೆ ಒಬ್ಬ ಸಹೋದರಿ ತನ್ನ ಮತ್ತು ತನ್ನ ಗಂಡನ ನಡುವೆ ವಿಚ್ಛೇದನ ಆದ ಮೇಲೆ ತನ್ನ ಮಗುವನ್ನ ಕೋರ್ಟ್ ಗಂಡನನ್ನ ನೋಡುವಂತ ಒಂದು ಅವಕಾಶವನ್ನ ಮಾಡಿಕೊಟ್ಟದ್ದರಿಂದ ಮಗುವನ್ನ ಗಂಡನು ನೋಡಬಾರದು ಎಂಬುವಂತ ಒಂದೇ ಕಾರಣದಿಂದ ತಾನೇ ಹೆತ್ತಂತ ಮಗುವನ್ನ ತನ್ನ ಕೈಯಾರೆ ಗೋವಾದಲ್ಲಿ ಹೋಗಿ ಯಾವುದೋ ಒಂದು ಲಾಡ್ಜ್ ಅಲ್ಲಿ ಉಳಿದು ಬೆಳಗಾಗುವಾಗ ಆ ಮಗುವಿನ ಮುಖದ ಮೇಲೆ ದಿಂಬನ್ನ ಇಟ್ಟು ಒತ್ತಿ ಸಾಯಿಸಿಬಿಟ್ರು. ಧೈರ್ಯವಾಗಿ ಆ ಮಗುವನ್ನ ಬೆಂಗಳೂರಿಗೆ ತರುವಂತ ಪ್ರಯತ್ನ ಮಾಡಿದ್ರು. ಆದರೆ ಕಾನೂನು ಅವಳನ್ನ ಬಿಡಲಿಲ್ಲ. ದಾರಿಯಲ್ಲಿದ್ದಾಗಲೇ ಅವಳನ್ನ ವಶಪಡಿಸಿಕೊಂಡಿತ್ತು. ಆಕೆನ ಶಿಕ್ಷೆಗೆ ಗುರಿ ಮಾಡಿತು. ಯೋಚನೆ ಮಾಡೋಣ. ದೇವರ ಆಜ್ಞೆಗಳು ದೇವರ ಸರ್ಕಾರದ ಕಾನೂನುಗಳಾಗಿವೆ. ಆ ಕಾನೂನುಗಳನ್ನೇ ದೇವರು ಭೂಮಿ ಮೇಲೆ ಜಗತ್ತಿನ ಎಲ್ಲಾ ಜನಾಂಗಗಳಿಗೂ ಕೊಟ್ಟಿದ್ದಾರೆ. ಆ ಕಾನೂನುಗಳು ಇಲ್ಲದೆ ಹೋಗಿದ್ದರೆ ಮನುಷ್ಯನು ಏನಾಗಿರ್ತಿದ್ದನು? ಎಂತ ಅಕ್ರಮವನ್ನ ಮಾಡಬಹುದಾಗಿತ್ತು? ತಾಯಿ ತನ್ನ ಹೆತ್ತ ಮಗುವನ್ನ ಕೊಲ್ಲುವುದೆಂದರೆ ಅದೆಂತ ವಿಪರ್ಯಾಸ, ಅದೆಂತ ಘೋರವಾದಂತ ಕೃತ್ಯ. ಒಂದು ಸಣ್ಣ ಪ್ರಾಣಿ ಕೂಡ ತನ್ನ ಮಗುವನ್ನ ಕಳೆದುಕೊಳ್ಳುವುದಕ್ಕೆ ಇಷ್ಟಪಡುವುದಿಲ್ಲ. ಕೋಳಿ ಮೊಟ್ಟೆಗಳನ್ನು ಇಟ್ಟು 20 ದಿವಸ ಅದರ ಮೇಲೆ ಕುಳಿತು ಕಾವು ಕೊಟ್ಟು ಮರಿಗಳನ್ನ ಮಾಡದ ಮೇಲೆ ಆ ಮರಿಗಳು ಕೆಳಗೆ ಬಂದು ಆಟ ಆಡುವಂತ ಸಮಯದಲ್ಲಿ ಯಾರಾದ್ರೂ ಅವುಗಳನ್ನ ಮುಟ್ಟುವುದಕ್ಕೆ ಹೋದರೆ ಎಲ್ಲಿದ್ರೂ ತಾಯಿ ಬಂದು ಎಂತ ದೊಡ್ಡ ವ್ಯಕ್ತಿ ಆಗಿದ್ರು ಆತನ ಮೇಲೆ ಆಕ್ರಮಣ ಮಾಡ್ತದೆ, ಎರಗ್ತದೆ. ಆತನನ್ನ ಓಡಿಸುವ ತನಕ ಬಿಡುವುದಿಲ್ಲ. ಒಂದು ನಾಯಿ ಆಗಲಿ, ಒಬ್ಬ ವ್ಯಕ್ತಿ ಆಗಲಿ, ಯಾವುದೇ ಪ್ರಾಣಿ ಆಗಲಿ ತನ್ನ ಮಕ್ಕಳನ್ನ ಮುಟ್ಟುವುದಕ್ಕೆ ಅದು ಬಿಡುವುದಿಲ್ಲ. ಅನೇಕ ಸಾರಿ ನಾನು ಈ ಮೊಬೈಲ್ಗಳಲ್ಲಿ ನೋಡಿದ್ದೇನೆ. ಕೆಲವು ಸಾರಿ ತನ್ನ ಮರಿಯನ್ನ ರಕ್ಷಿಸಿಕೊಳ್ಳಲು ಕೋಳಿಯು ಹಾವುಗಳ ಮೇಲೇನೂ ಕೂಡ ಆಕ್ರಮಣ ಮಾಡ್ತದೆ. ಮೊನ್ನೆ ಇನ್ನೊಂದು ಕಡೆ ನಾನು ಅದನ್ನ ನೋಡಿದೆ. ಒಂದು ಸಣ್ಣ ಇಲಿ, ಆ ಇಲಿ ಮರಿಯನ್ನ ಹಾವು ತಿನ್ನಬೇಕಾಗ್ತದೆ. ಆ ತಾಯಿ ಹೇಗೂ ಮಾಡಿ ಆ ಹಾವಿನ ಕಣ್ತಪ್ಪಿಸಿ ಅದರ ಬಾಯೊಳಗಿದ್ದಂತ ಇಲಿ ಮರಿಯನ್ನ ಕಸಿದುಕೊಂಡು ಓಡಿ ಹೋಯಿತು. ಪ್ರಿಯರೇ, ತಾಯಿಯ ಪ್ರೀತಿ ಎಂತ ಪ್ರೀತಿ! ತಾಯಿಯ ಪ್ರೀತಿಯನ್ನ ತಂದೆಯಾದ ದೇವರು ನಮ್ಮ ಮುಂದೆ ಇಟ್ಟಿದ್ದಾನೆ. ತನ್ನ ಪ್ರೀತಿ ಎಂಬುದಾಗಿ ಅದನ್ನ ಬಣ್ಣಿಸಿದ್ದಾನೆ.
ಹೆತ್ತ ತಾಯಿಗಿಂತ ನಿಮ್ಮನ್ನ ಪ್ರೀತಿ ಮಾಡ್ತೇನೆ ಎಂಬುದಾಗಿ ಹೇಳಿದ್ದಾನೆ. ಹೆತ್ತ ತಾಯಿ ಅಮೂಲ್ಯವಾದ ಪ್ರೀತಿ ಎಂಬುದನ್ನ ತೋರಿಸುತ್ತಾರೆ. ತಾಯಿಯೇ ತಾನು ಹೆತ್ತ ಮಗವನ್ನ ಕೊಲ್ಲುವುದು ಅಂದರೆ ಎಂತ ಭೀಕರವಾದಂತ ಸಂಗತಿ ಮತ್ತು ಆಜ್ಞೆಗಳನ್ನ ಕಾನೂನುಗಳನ್ನ ಮೀರುವಂತ ಎಂತ ದುಸ್ಥಿತಿ. ಒಂದು ವೇಳೆ ಕಾನೂನುಗಳೇ ಇಲ್ಲದೆ ಹೋಗಿದ್ದರೆ ಇಂಥ ಕೃತ್ಯಗಳು ದಿನನಿತ್ಯ ಎಷ್ಟು ನಡೆಯಬಹುದಾಗಿತ್ತು. ಹಾಗೇನಾದರೂ ಆಗಿದ್ದರೆ ಈ ಭೂಮಿ ಮೇಲೆ ಮಾನವನ ಪರಿಸ್ಥಿತಿ ಹೇಗಿರುತ್ತಿತ್ತು? ಸ್ವಲ್ಪವಾದರೂ ಪ್ರತಿಯೊಬ್ಬ ಮನುಷ್ಯನು ಯೋಚನೆ ಮಾಡಬೇಕಾಗುತ್ತೆ. ಯಾಕಂತಂದ್ರೆ ದೇವರ ವಾಕ್ಯದಲ್ಲಿ ಹೇಳಿರುವಂತ ಪ್ರವಾದನೆಗಳು ನೆರವೇರುವಂತ ಸಮಯ ಬಂದಿದೆ. ಅವು ನೆರವೇರುತ್ತಾ ಇವೆ. ಈಗ ಅದನ್ನ ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ. ದೇವರು ತನ್ನ ಪ್ರವಾದನೆಗಳಲ್ಲಿ, ತನ್ನ ವಾಕ್ಯಗಳಲ್ಲಿ ಆತನಿಗೆ ಭಯಪಟ್ಟು ಆತನನ್ನ ಘನಪಡಿಸಲು ಈ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯರನ್ನು ಕರೆಯುವಿಕೆ ಕೊಡುವಂತನಾಗಿದ್ದಾನೆ. ಈ ಭೂಮಿ ಮೇಲೆ ಅಂತ್ಯಕಾಲದಲ್ಲಿ ಪ್ರಿಯವಾದವರೇ ಅಧರ್ಮವು ಹೆಚ್ಚಾಗುವಂಥದ್ದನ್ನ ನಾವು ನೋಡ್ತೇವೆ. ಆದಿಯಿಂದಲೂ ಅಧರ್ಮಕ್ಕೆ ಒಳಪಟ್ಟಂತ ಈ ಲೋಕವು ದಿನದಿಂದ ದಿನಕ್ಕೆ ಈ ಅಧರ್ಮದಿಂದ ತನ್ನ ಪಾಪ ಕೃತ್ಯಗಳನ್ನ ಹೆಚ್ಚಿಸಿಕೊಳ್ಳುತ್ತಾ ದೇವರ ಕೋಪವನ್ನ ತನ್ನೆಡೆಗೆ ಹೆಚ್ಚಾಗಿ ತೀಕ್ಷ್ಣವಾಗಿ ಬರಮಾಡಿಕೊಳ್ಳುವಂಥದ್ದಾಗಿದೆ. ಅದಕ್ಕಾಗಿಯೇ ಭೂಮಿ ಮೇಲೆ ಇಂಥ ದುಷ್ಕೃತ್ಯಗಳು ಧಾರಾಳವಾಗಿ ನಡೆಯುತ್ತಾ ಇವೆ. ಇಂದಿನ ದಿನಮಾನಗಳಲ್ಲಿ ಮನುಷ್ಯನು ಯಾವ ಕಾನೂನಿಗೂ ಹೆದರದೆ ಬದುಕುತ್ತಿದ್ದಾನೆ, ಬದುಕುವ ಮಟ್ಟಕ್ಕೆ ಹೋಗಿದ್ದಾನೆ. ಇದಕ್ಕೆ ಕಾರಣ ಏನು? ಇದಕ್ಕೆ ಕಾರಣ ನಾಗರಿಕತೆಯ ಹೆಸರಿನಲ್ಲಿ ಮನುಷ್ಯನು ಅನಾಗರಿಕನಾಗುತ್ತಿರುವುದು. ಕೇವಲ ಹಣ, ಅಂತಸ್ತು, ಆಸ್ತಿ, ವಿದ್ಯೆ, ಒಂದು ದೊಡ್ಡ ಕೆಲಸ ಇದ್ರೆ ಸಾಕು, ಅವನು ಏನ್ ಬೇಕಾದ್ರೂ ಮಾಡಬಹುದು. ಅದಕ್ಕಾಗಿ ಈ ಭೂಮಿ ಮೇಲೆ ಏನನ್ನಾದ್ರೂ ಮಾಡಿ ಅವುಗಳನ್ನ ಪಡ್ಕೊಳ್ತಾನೆ. ಅವುಗಳನ್ನ ಪಡ್ಕೊಂಡ ಮೇಲೆ ಎಂತ ಅನ್ಯಾಯಕ್ಕಾದ್ರೂ ಕೈ ಹಾಕ್ತಾನೆ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಆತನ ಬಳಿಯಲ್ಲಿ ತಪ್ಪಿಸ್ಕೊಳ್ಳೋದಕ್ಕೆ ಹಣ ಇರ್ತದೆ. ಹಣದ ಮುಖಾಂತರವಾಗಿ ತಪ್ಪಿಸಿಕೊಳ್ಳುವಂತಹ ಮಾರ್ಗಗಳನ್ನ ಕಂಡುಕೊಂಡಿದ್ದಾರೆ. ಹೀಗೆ ಮನುಷ್ಯನು ತನ್ನನ್ನ ತಾನು ಹಣಕ್ಕೆ ಮಾರ್ಕೊಂಡಿದ್ದಾನೆ. ಈ ಲೋಕದ ಆಸೆಗಳಿಗೆ ಗುಲಾಮನಾಗಿದ್ದಾನೆ. ಹೀಗಿರುವುದರಿಂದ ದೇವರ ಎಲ್ಲ ಆಜ್ಞೆಗಳನ್ನ ಮುರಿಯಲು ಯಾವುದೇ ಭಯವಿಲ್ಲದೆ ಬದುಕುತ್ತಿದ್ದಾನೆ. ಆದರೆ ದೇವರು ಮನುಷ್ಯನನ್ನ ಹತೋಟಿಯಲ್ಲಿ ಇಡುವುದಕ್ಕೋಸ್ಕರವೇ, ಈ ಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಸುರಕ್ಷತೆಯನ್ನು ಕೊಡುವುದಕ್ಕೋಸ್ಕರವೇ ಮನುಷ್ಯನು ವಿಶೇಷವಾಗಿ ಈ ಲೋಕದಲ್ಲಿ ಮಾತ್ರವಲ್ಲ, ನಿತ್ಯ ಜೀವದಲ್ಲಿ ತಂದೆಯ ಬಳಿಯಲ್ಲಿ ಸುರಕ್ಷಿತವಾಗಿ ಸೇರುವುದಕ್ಕೋಸ್ಕರವೇ ತನ್ನ ಆಜ್ಞೆಗಳನ್ನ, ತನ್ನ ಪರಿಶುದ್ಧವಾದ ಆಜ್ಞೆಗಳನ್ನ ಈ ಲೋಕದಲ್ಲಿ ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ಪ್ರತಿಯೊಂದು ಸ್ಥಳದಲ್ಲಿಯೂ ಇಟ್ಟಿದ್ದಾನೆ. ಕೀರ್ತನೆಗಾರನು 105ನೇ ಅಧ್ಯಾಯ 7ನೇ ವಚನದಲ್ಲಿ ಹೀಗೆ ಬರೆಯುತ್ತಾನೆ: ಯೆಹೋವನೆಂಬಾತನೇ ನಮ್ಮ ದೇವರು, ಆತನ ನ್ಯಾಯ ವಿಧಿಗಳು ಭೂಲೋಕದಲ್ಲೆಲ್ಲ ಅವೇ. ಆತನು ತನ್ನ ವಾಗ್ದಾನವನ್ನು 1000 ತಲೆಗಳವರೆಗೂ, ತನ್ನ ಒಡಂಬಡಿಕೆಯನ್ನು ನಿತ್ಯವೂ ನೆನಪಿನಲ್ಲಿಟ್ಟುಕೊಳ್ಳುತ್ತಾನೆ. 1000 ತಲೆಗಳವರೆಗೂ ಶಾಶ್ವತವಾಗಿ ತನ್ನ ಆಜ್ಞೆಗಳನ್ನ ಆತನು ಸ್ಥಾಪಿಸಿದ್ದ. ಕಾರಣ, ತಂದೆಯಾದ ದೇವರು ಪರಲೋಕದಲ್ಲಿರುವಂತ ಸಮಾಧಾನವನ್ನು ಈ ಭೂಮಿ ಮೇಲೆ ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ತಂದುಕೊಡುವುದಕ್ಕೋಸ್ಕರವಾಗಿಯೇ ತನ್ನ ಪರಿಶುದ್ಧವಾದ ಆಜ್ಞೆಗಳನ್ನ ಪ್ರತಿಯೊಬ್ಬ ಮಾನವನ ಬದುಕಿನಲ್ಲಿ ಇಟ್ಟಿದ್ದಾನೆ. ಪ್ರಕೃತಿಯಲ್ಲಿ ದೇವರ ಆಜ್ಞೆಗಳು ನೆರವೇರುವ ಹಾಗೆ ಕಾರ್ಯ ಮಾಡಿದ್ದಾನೆ. ದೇವರ ಆಜ್ಞೆಗಳಿಗೆ ವಿಧೇಯರಾಗುವುದರಿಂದ ಮನುಷ್ಯನು ತನಗಾಗುವಂತ ಎಷ್ಟೋ ದುರಂತಗಳಿಂದ ತಪ್ಪಿಸಿಕೊಂಡು ಈ ಭೂಮಿ ಮೇಲೆ ಬಹುಕಾಲ ಬದುಕಿ ತಾನು ನೀತಿವಂತನಾಗಿ ಜೀವಿಸುವುದು ಮಾತ್ರವಲ್ಲದೆ ಇತರರಿಗೆ ಉಪಕಾರಿಗಳಾಗಿ, ಇತರರನ್ನ ಪ್ರೀತಿಸುವವರಾಗಿ, ತಂದೆಯಾದ ದೇವರನ್ನು ಪ್ರೀತಿಸುತ್ತಾ ಯಾವುದೇ ಭಯವಿಲ್ಲದೆ ಬದುಕಿ
ಈ ಭೂಮಿ ಮೇಲೆ ಸುಖ ಸಂತೋಷಗಳನ್ನು ಅನುಭವಿಸಿ ಪರಲೋಕದ ಶಾಶ್ವತವಾದಂತ ನಿತ್ಯ ಜೀವವನ್ನು ಹೊಂದೋದಕ್ಕೋಸ್ಕರ ದೇವರು ತನ್ನ 10 ಆಜ್ಞೆಗಳನ್ನ ಈ ಲೋಕಕ್ಕೆ ಕೊಟ್ಟಿದ್ದಾನೆ. ಈ ಲೋಕದಲ್ಲಿರ್ತಕ್ಕಂಥ ಇತರ ಜನಾಂಗಗಳು ದೇವರ ಆಜ್ಞೆಗಳು ಇವತ್ತು ಭೂಮಿ ಮೇಲೆ ಸರ್ಕಾರವಾಗಲಿ ಯಾವುದೇ ದೇಶದಲ್ಲಿ ನೇಮಿಸಿರುವಂತ ಕಾನೂನುಗಳು ದೇವರಿಂದ ಬಂದಂತ ಕಾನೂನುಗಳು ಎಂಬುದಾಗಿ ಅವರು ಭಾವಿಸಿಲ್ಲ. ಇದನ್ನ ಯಾರೋ ಒಬ್ರು ಓದಿ, ಯಾರೋ ಒಬ್ರು ಬರೆದು, ಯಾರೋ ಒಬ್ರು ಇದನ್ನ ಸಿದ್ಧಾಂತ ಮಾಡಿ ಕೊಟ್ಟಿದ್ದಾರೆ ಎಂಬುದಾಗಿ ನಂಬಿದ್ದಾರೆ. ಪ್ರಿಯವಾದವರೇ, ಈ ಕಾನೂನುಗಳು ಈ ಲೋಕದಲ್ಲಿ ಸೃಷ್ಟಿಯಾಗಲಿಲ್ಲ. ಈ ಕಾನೂನುಗಳು ಪರಲೋಕದಲ್ಲಿ ಸೃಷ್ಟಿಯಾದವು, ದೇವರ ಸನ್ನಿಧಿಯಲ್ಲಿ ಸೃಷ್ಟಿಯಾದವು. ದೇವರೇ ಮಾನವನ ಹಿತಕ್ಕಾಗಿ ಈ ಕಾನೂನುಗಳನ್ನ ತಂದು ಕೊಟ್ಟಿದ್ದಾನೆ. ಮನುಷ್ಯನನ್ನ ಕೊಂದವನಿಗೆ ಮರಣ ಶಿಕ್ಷೆ ಆಗಬೇಕೆಂಬತಕ್ಕಂತ ಕಾನೂನು ಪರಲೋಕ ರಾಜ್ಯದಲ್ಲಿ ತಂದೆಯಾದ ದೇವರೇ ನೇಮಿಸಿದಂತ ಕಾನೂನಾಗಿದೆ. ಅದನ್ನೇ ಇವತ್ತು ಪ್ರಪಂಚದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ಎಲ್ಲಾ ಸರ್ಕಾರವು ಕಾನೂನನ್ನ ಜಾರಿಗೆ ಮಾಡುವಂತದ್ದಾಗಿದೆ. ಅಲ್ಲಿನಿಂದ ಇಲ್ಲಿಯ ತನಕ ಯಾವಾಗ ಮನುಷ್ಯನು ಪ್ರಜ್ಞೆಯಲ್ಲಿ ಬೆಳೆಯುತ್ತಾ ಅಭಿವೃದ್ಧಿ ಹೊಂದುತ್ತಾ ಜ್ಞಾನವಂತನಾಗುತ್ತಾ ಹೋಗ್ತಾ ಬರುವಾಗೆಲ್ಲ ಈ ದೇವರ ಆಜ್ಞೆಗಳನ್ನ ಕಾನೂನುಗಳನ್ನಾಗಿ ಮಾಡಿಕೊಂಡು ಪ್ರಪಂಚದ ಎಲ್ಲಾ ದೇಶದಲ್ಲಿ ಇಲ್ಲಿಯ ತನಕವೂ ಸುರಕ್ಷತೆಯನ್ನು ಸಹ ಅನುಭವಿಸುತ್ತಾ ಬಂದಿದೆ. ಒಂದು ವೇಳೆ ಕಾನೂನುಗಳೇ ಇಲ್ಲದೆ ಹೋಗಿದ್ದರೆ ಇಷ್ಟೊತ್ತಿಗಾಗಲೇ ಈ ಲೋಕ ಸಂಪೂರ್ಣವಾಗಿ ನಾಶವಾಗಿ ಬಿಡುತ್ತಿತ್ತು ಮತ್ತು ನರಕವಾಗಿ ಬಿಡುತ್ತಿತ್ತು. ಹಾಗಾಗದೆ ಇನ್ನೂ ಸಹ ಮನುಷ್ಯನು ಈ ಭೂಮಿ ಮೇಲೆ ಸಂತೋಷದಿಂದ ನೆಮ್ಮದಿಯಿಂದ ಭಯವಿಲ್ಲದೆ ಬದುಕುತ್ತಿದ್ದಾನೆ ಅನ್ನೋದಾದ್ರೆ ಅದು ದೇವರು ಕೃಪೆಯಿಂದ ಮಾನವನ ರಕ್ಷಣೆಗಾಗಿ, ಮಾನವನ ಹಿತಕ್ಕಾಗಿ ಮಾಡಿರುವಂತ ಕಾನೂನುಗಳಾಗಿವೆ. ಆದುದರಿಂದ ದೇವರು ತನ್ನ ನ್ಯಾಯ ವಿಧಿಗಳನ್ನು ಲೋಕದ ಎಲ್ಲಾ ಮಾನವರ ಮಧ್ಯದಲ್ಲಿ ಇಟ್ಟಿದ್ದಾನೆ. ಅದನ್ನ ಲಿಖಿತ ರೂಪದಲ್ಲಿ ಇಸ್ರಾಯೇಲ್ ಜನಾಂಗಕ್ಕೆ ಮೋಸೆಯ ಮುಖಾಂತರವಾಗಿ ಸಿನಾಯಿ ಬೆಟ್ಟದಲ್ಲಿ ಆತನು ಕೊಟ್ಟನು. ಈ ಇಸ್ರಾಯೇಲ್ ಜನಾಂಗದ ಮುಖಾಂತರವಾಗಿ ಪ್ರತಿಯೊಬ್ಬ ಮಾನವನಿಗೂ ಈ ಕಾನೂನುಗಳು ದೇವರಿಂದ ಬಂದದ್ದು ಎಂಬುವಂತ ಅರ್ಥ ಆಗಬೇಕಾಗಿತ್ತು ಮತ್ತು ಆಗ್ಬೇಕು. ಅವಾಗ ತಾನೇ ದೇವರ ಭಯ ಏನೆಂಬುದನ್ನ ಮನುಷ್ಯನು ಅರ್ಥ ಮಾಡಿಕೊಳ್ತಾನೆ ಮತ್ತು ದೇವರ ಪ್ರೀತಿ ಎಷ್ಟು ಎಂಬುದನ್ನ ಮನುಷ್ಯನು ಅರ್ಥ ಮಾಡಿಕೊಳ್ತಾನೆ. ದೇವರು ಕಾನೂನನ್ನ ಕೊಡದೆ ಹೋಗಿದ್ರೆ ಈ ಭೂಮಿ ಮೇಲೆ ಮನುಷ್ಯನಿಗೆ ಭಯ ಪಡದೆ ಮನುಷ್ಯನೇ ಮನುಷ್ಯನನ್ನ ನಾಶ ಮಾಡಿಬಿಡ್ತೀವಿ. ಯೋಚನೆ ಮಾಡೋಣ, ಎತ್ತ ತಾಯಿನೇ ತನ್ನ ಮಗುವನ್ನ ಕೊಲ್ಲುವುದಾದ್ರೆ ಇನ್ನು ಬೇರೆ ಮನುಷ್ಯನು ತನ್ನ ನೆರೆಯವನನ್ನ ಕೊಲ್ಲುವುದಕ್ಕೆ ಯಾವ ಭಯ ಆತನಲ್ಲಿ ಇರ್ತಿತ್ತು. ಆದ್ರೆ ಇವತ್ತು ಮನುಷ್ಯನಿಗೆ ಭಯವಿದೆ. ಯಾಕೆ? ಅದು ಒಂದು ಕಾನೂನಾಗಿದೆ. ಆ ಕಾನೂನಿನ ಪ್ರಕಾರವಾಗಿ ಮನುಷ್ಯನಿಗೆ ಶಿಕ್ಷೆ ಆಗ್ತದೆ. ಪ್ರಿಯವಾದವರೇ, ದೇವರು ಕಾನೂನನ್ನ ಯಾಕೆ ಇಟ್ಟಿದ್ದಾನೆ ಅಂತಂದ್ರೆ ಮಾನವರಾದ ನಾವು ಪಾಪದಲ್ಲಿ ನಾಶವಾಗದೆ ದೇವರ ಭಯದಲ್ಲಿ ಜೀವಿಸಿ ದೇವರನ್ನ ಘನಪಡಿಸಿ ಈ ಪಾಪದ ಸಂಬಳ ಮರಣದಿಂದ ಬಿಡುಗಡೆ ಹೊಂದಿ ನಿತ್ಯ ಜೀವನದಲ್ಲಿ ನಿರಂತರವಾಗಿ ಆತನ ಜೊತೆಯಲ್ಲಿ ನಿರಂತರವೂ ಜೀವಿಸಬೇಕೆಂಬುದೇ ಆತನ ಉದ್ದೇಶವಾಗಿದೆ. ಅದಕ್ಕಾಗಿ ಪರಲೋಕ ರಾಜ್ಯದ ತನ್ನ ಕಾನೂನುಗಳನ್ನ ಈ ಭೂಮಿ ಮೇಲೆ ದೇವರು ನಮಗೆ ಕೊಟ್ಟಿದ್ದಾನೆ. ಒಂದು ವೇಳೆ ಇಡೀ ಪ್ರಪಂಚವೇ ಈ ಕಾನೂನುಗಳನ್ನ ಅನುಸರಿಸಿ ನಡೆದರೆ ಹೇಗಿರಬಹುದು ಈ ಪ್ರಪಂಚ? ಈ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ದೇವರ ಈ 10 ಆಜ್ಞೆಗಳನ್ನ ಕೈಕೊಂಡು ನಡೆಯುವುದಾದರೆ ಈ ಪ್ರಪಂಚವು ಯಾವ ರೀತಿಯಲ್ಲಿ ಇರಬಹುದಾಗಿತ್ತು? ಇಲ್ಲಿ ಹೇಳ್ತಾರೆ ಒಬ್ಬರು, ಒಂದು ವೇಳೆ ಈ ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬ ಮನುಷ್ಯನು ದೇವರ 10 ಆಜ್ಞೆಗಳನ್ನ ಅನುಸರಿಸಿ ನಡೆಯುವುದಾದ್ರೆ ಈ ಪ್ರಪಂಚ ಹೇಗಿರ್ತಿತ್ತು? ಮನೆ, ಶಾಲೆ, ಚರ್ಚು ಎಲ್ಲವೂ ಕ್ಷೇಮವಾಗಿರ್ತಿತ್ತು. ಬ್ಯಾಂಕಿನ ಅವಶ್ಯಕತೆಯೇ ಬೇಕಾಗಿರ್ಲಿಲ್ಲ. ಮನೆಗೆ ಬೀಗ ಹಾಕಬೇಕಾದ ಅವಶ್ಯಕತೆಯೂ ಇರಲಿಲ್ಲ.
ಯಾವ ಗುರಿ ಸಾಧನೆಯೂ ಆಗಬೇಕಾಗಿರಲಿಲ್ಲ. ಪೊಲೀಸರುಗಳ ಅವಶ್ಯಕತೆ ಇರುತ್ತಿರಲಿಲ್ಲ. ಸಿಪಾಯಿಗಳ ಅವಶ್ಯವೂ ಎನಿಸುತ್ತಿರಲಿಲ್ಲ. ನಮ್ಮೆಲ್ಲರ ಟ್ಯಾಂಕರ್ಗಳನ್ನು, ಗನ್ನುಗಳನ್ನು, ಯುದ್ಧಮಾನಗಳನ್ನು, ಯುದ್ಧ ವಿಮಾನಗಳನ್ನು ಮತ್ತು ಬಾಂಬುಗಳನ್ನು ಸಮುದ್ರಕ್ಕೆ ಎಸೆದು ಬಿಡಬಹುದಾಗಿತ್ತು. ಒಂದು ರಾತ್ರಿ ಒಳಗೆ ಪ್ರಪಂಚ ಇಡೀ ಭೂಮಿ ಪರಲೋಕದ ಒಂದು ಉಪ ಪಟ್ಟಣವಾಗಿ ಬಿಡುತ್ತಿತ್ತು. ಇಂತಹ ಪ್ರಪಂಚದಲ್ಲಿ ನಾವು ಬದುಕಲಿಕ್ಕೆ ಇಷ್ಟಪಡ್ತೇವ? ಖಂಡಿತವಾಗಿ ಪ್ರಿಯರೇ, ಅಂತ ಪ್ರಪಂಚವನ್ನೇ ತಾನೇ ಈ ಭೂಮಿ ಎದುರು ನೋಡ್ತಿದೆ. ಅಂತ ಪ್ರಪಂಚಕ್ಕಾಗಿಯೇ ಭೂಮಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ಹಂಬಲಿಸುವಂತವನಾಗಿದ್ದಾನೆ. ಯಾಕಂತಂದ್ರೆ ಯಾವ ಭಯವಿಲ್ಲದೆ ನಿರಾತಂಕವಾಗಿ ಬದುಕುವಂತ ಒಂದು ಜೀವಿತ ಪ್ರತಿಯೊಬ್ಬ ಮನುಷ್ಯನಿಗೂ ಅವಶ್ಯವಿದೆ. ಯಾಕಂತಂದ್ರೆ ಈ ಲೋಕದಲ್ಲಿ ಮನುಷ್ಯನು ಬಹಳ ಭಯಂಕರವಾದ ಪರಿಸ್ಥಿತಿಯಲ್ಲಿ ಬದುಕುತ್ತಿದ್ದಾನೆ. ಯಾವ ಸಮಯದಲ್ಲಿ ಯಾರಿಂದ ಯಾವಾಗ ಏನು ಸಂಭವಿಸುತ್ತದೋ ಎಂಬುವಂತ ಭಯದಲ್ಲಿ ಬದುಕುತ್ತಿದ್ದಾನೆ. ಕಾರಣ ಏನು? ದೇವರ ಆಜ್ಞೆಗಳನ್ನ ಈ ಲೋಕದಲ್ಲಿ ಮೀರುವಂತ ಕಾರ್ಯಗಳನ್ನ ಕೈಗೆ ತೆಗೆದುಕೊಂಡಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಆತ್ಮೀಯರೇ, ಸೈತಾನನು ಪ್ರತಿಯೊಬ್ಬ ಮನುಷ್ಯನನ್ನು ದೇವರ ಆಜ್ಞೆಗಳಿಗೆ ವಿರೋಧವಾಗಿ ಎತ್ತಿ ಕಟ್ಟುವಂತ ಪ್ರಯತ್ನದಲ್ಲಿ ಮನುಷ್ಯನು ಸಿಕ್ಕಿಬಿದ್ದಿದ್ದಾನೆ. ಪಾಶ್ಚಾತ್ಯ ದೇಶಗಳಲ್ಲಿ ನಾವು ನೋಡುವಾಗ ದೇವರ ಈ 10 ಆಜ್ಞೆಗಳನ್ನ ನಿರಾಕರಿಸಲು ದಿನಕ್ಕೊಂದು ರೀತಿಯಲ್ಲಿ ಕಾನೂನುಗಳನ್ನ ಜಾರಿಗೆ ತರುತ್ತಾ ಇದ್ದಾರೆ. ವಿಚ್ಛೇದನ ಪಡುವುದಕ್ಕೆ ಸಣ್ಣ ಕಾರಣವಿದ್ದರೂ ಸಹ, ಯಾವ ಕಾರಣವಿಲ್ಲದಿದ್ದರೂ ಸಹ ಅದನ್ನ ಅಲ್ಲಿ ಸುಲಭವಾಗಿ ಕೊಡ್ತಾರೆ. ಪ್ರಿಯವಾದವರೇ, ಎಲ್ಲಿ ಯಾರು ಯಾವ ರೀತಿಯಲ್ಲಿ ಬೇಕಾದರೂ ಸ್ವಚ್ಛಂದವಾಗಿ ಬದುಕಬಹುದು, ಅಷ್ಟು ಸ್ವಾತಂತ್ರ್ಯಗಳನ್ನ ಕೊಟ್ಟಿದ್ದಾರೆ. ಇದೆಲ್ಲ ಏನನ್ನ ತೋರಿಸ್ತದೆ ಅಂತಂದ್ರೆ, ದೇವರ ಭಯವನ್ನ ತೆಗೆದು ಹಾಕುವುದು ಅಷ್ಟೇ ಅಲ್ಲ, ಈ ಲೋಕದಲ್ಲಿ ಮನುಷ್ಯನು ತಾನು ಇನ್ನೊಬ್ಬರನ್ನ ಗೌರವಿಸುವಂಥದ್ದನ್ನು ಮತ್ತು ಇನ್ನೊಬ್ಬರನ್ನ ಪ್ರೀತಿಸುವಂಥದ್ದನ್ನು ಅಲ್ಲಗಳೆದು ಸ್ವಾರ್ಥಕ್ಕಾಗಿ ಬದುಕಲು ಎಲ್ಲ ಕ್ರೌರ್ಯವನ್ನ ನಡೆಸಿ ದೇವರ ಕಾನೂನುಗಳನ್ನ ಕೈಗೆತ್ತಿಕೊಂಡು ದೇವರಿಗೆ ವಿರುದ್ಧವಾಗಿ ಜೀವಿಸಿ ದೇವರ ಘನತೆಯನ್ನ ಅವಮಾನಿಸುವಂತ ಪ್ರಕ್ರಿಯೆಯಾಗಿದೆ. ಅದನ್ನೇ ತಾನೇ ಈ ಕೊನೆ ಕಾಲದಲ್ಲಿ ಸೈತಾನನು ಭೂಮಿ ಮೇಲೆ ಎಲ್ಲಾ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳ ಮಧ್ಯೆ ನಡೆಸುವಂತವನಾಗಿದ್ದಾನೆ. ಅದಕ್ಕಾಗಿ ಇವತ್ತು ಎಲ್ಲಾ ದೇಶಗಳಲ್ಲಿಯೂ ಇಂಥ ಕ್ರೌರ್ಯಗಳು ನಡೆಯುತ್ತಾ ಇವೆ. ಈ ರೀತಿಯಾಗಿ ದೇವರ ಆಜ್ಞೆಗಳನ್ನ ಮನುಷ್ಯನು ಉಲ್ಲಂಘನೆ ಮಾಡುತ್ತಿದ್ದಾನೆ. ಸರ್ಕಾರದ ಕಾನೂನುಗಳು, ಕೋರ್ಟ್ಗಳು ಎಂತ ಭಯಂಕರವಾದ ಶಿಕ್ಷೆಯನ್ನ ವಿಧಿಸಿದ್ರು ಸಹ ಮನುಷ್ಯನು ಆ ಶಿಕ್ಷೆಗೆ ಭಯ ಪಡದೆ ಕ್ರೌರ್ಯಗಳನ್ನ, ಕ್ರೈಮ್ಗಳನ್ನ, ಅಕ್ರಮಗಳನ್ನ ಮಾಡ್ತಲೇ ಬಂದಿದ್ದಾನೆ. ಮರಣ ದಂಡನೆಗೂ ಮನುಷ್ಯನು ಭಯ ಪಡುತ್ತಿಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಒಂದು ವೇಳೆ ಈ ಅಪ್ಪಣೆಗಳನ್ನ ತರದೆ ಹೋಗಿದ್ದರೆ ಈ ಮನುಷ್ಯನಿಗೆ ಈ ಭೂಮಿ ಮೇಲೆ ಬದುಕುವ ಹಕ್ಕೆ ಇರುತ್ತಿರಲಿಲ್ಲ. ಆದರೆ ತಂದೆಯಾದ ದೇವರು ಪ್ರೀತಿ ಸ್ವರೂಪಿಯಾಗಿರುವುದರಿಂದ ತನ್ನ ಮಕ್ಕಳು ಇಂಥ ಕ್ರೌರ್ಯದಲ್ಲಿ ಬಲು ಬೇಗನೆ ನಾಶವಾಗುವುದು ಇಷ್ಟಪಡದೆ ತನ್ನ ಮಗನಾದಂತ ಯೇಸು ಕ್ರಿಸ್ತನ ಮುಖಾಂತರವಾಗಿ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕಾದ್ರೆ ದೇವರ ಆಜ್ಞೆಗಳಿಗೆ ಭಯಪಟ್ಟು ಆತನನ್ನ ಘನಪಡಿಸುವುದು ಅವಶ್ಯವಿದೆ ಎಂಬುದನ್ನ ಆತನು ನಮಗೆ ತೋರಿಸಿಕೊಟ್ಟನು. ದೇವರ 10 ಆಜ್ಞೆಗಳು ಮಾನವನ ಜೀವಿತದಲ್ಲಿ, ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿಯೂ ಇದು ಅತ್ಯವಶ್ಯವಾಗಿದೆ. ಜ್ಞಾನೋಕ್ತಿಯಲ್ಲಿ 12ನೇ ಅಧ್ಯಾಯದಲ್ಲಿ ಈ ಮಾತುಗಳನ್ನ ಬರೆಯುವಂತವನಾಗಿದ್ದಾನೆ. ಪ್ರಸಂಗಿ 12ನೇ ಅಧ್ಯಾಯದಲ್ಲಿ ಮತ್ತೊಮ್ಮೆ ನಿಮಗೆ ಈ ಸಂಗತಿಯನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಸಂಗಡ ಸೊಲೊಮೋನನು ಬರೆದಂತ ಪ್ರಸಂಗಿ ಪುಸ್ತಕದ ಕೊನೆಯ ಭಾಗಕ್ಕೆ ನಾವು ಹೋಗೋಣ. ಅಲ್ಲಿ ಈ ರೀತಿ ಬರೆಯುವಂತನಾಗಿದ್ದಾರೆ. ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ದೇವರು ಈ ಸಂಗತಿಯನ್ನ ತಿಳಿಸುವಂತನಾಗಿದ್ದಾರೆ. ವಿಷಯವು ತೀರಿತು, ಎಲ್ಲವೂ ಕೇಳಿ ಮುಗಿಯಿತು, ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಕೊಳ್ಳು, ಮನುಷ್ಯರೆಲ್ಲರ ಕರ್ತವ್ಯವೂ ಇದೆ. ಆ ಯೌವನಸ್ಥನು ದೇವರಿಗೆ ಭಯಪಡುವನಾಗಿದ್ದನು.
ಆದ್ರೆ ಆತನಿಗೆ ಕೆಲವೊಂದು ಸಂಗತಿಗಳ ಅರಿವಿರಲಿಲ್ಲ. ಆತನು ಯೇಸು ಕ್ರಿಸ್ತನ ಬಳಿಗೆ ಬಂದು, ನಾನು ನಿತ್ಯ ಜೀವದಲ್ಲಿ ಸೇರಬೇಕಾದರೆ, ಅಂದರೆ ಯಾವ ಭಯವೂ ಮರಣದ ಆತಂಕವೂ ಇಲ್ಲದಂತ ಒಂದು ಜಗತ್ತಿಗೆ ನಾನು ಸೇರ್ಬೇಕಾದ್ರೆ ಏನ್ ಮಾಡ್ಬೇಕು? ಸ್ವಾಮಿ ಹೇಳ್ತಾರೆ, ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆದುಕೋ ಎಂಬುದಾಗಿ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವುದು ಅಷ್ಟೊಂದು ಪ್ರಾಮುಖ್ಯವಾಗಿದೆ. ಮನುಷ್ಯರಾದಂತ ನಾವು ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯಬೇಕಾದದ್ದು ಅಷ್ಟು ಪ್ರಾಮುಖ್ಯವಾಗಿದೆ. ಅದಕ್ಕಾಗಿಯೇ ದೇವರು ನಮಗೆ ಇಂಥ ಒಂದು ಉನ್ನತವಾದ ಆಶೀರ್ವಾದವನ್ನು ಕೊಟ್ಟಿದ್ದಾನೆ. ನಮ್ಮ ಸುರಕ್ಷತೆಗಾಗಿ ತಾನೇ ಈ ಭೂಮಿ ಮೇಲೆ ಬೇಕಾದಂತ ಕಾನೂನನ್ನ ಇಟ್ಟಿದ್ದಾನೆ ಮತ್ತು ಆ ಕಾನೂನನ್ನ ಮೀರಿದರೆ ಅದಕ್ಕೆ ತಕ್ಕ ಶಿಕ್ಷೆಯನ್ನು ಇಟ್ಟಿದ್ದಾನೆ. ಈ ಲೋಕದಲ್ಲಿ ಸಿಗುವಂತಹ ಶಿಕ್ಷೆ ಸರ್ವಸಾಮಾನ್ಯವಾಗಿ ಸಾಮಾನ್ಯವಾದದ್ದು. ಆದರೆ ಪರಲೋಕದ ತಂದೆಯಾದ ದೇವರು ಅಂತ್ಯದಲ್ಲಿ ಮನುಷ್ಯನ ಈ ಎಲ್ಲಾ ಅಕ್ರಮಕ್ಕಾಗಿ ತನ್ನದೇ ಆದ ರೀತಿಯಲ್ಲಿ ಶಿಕ್ಷೆಯನ್ನ ವಿಧಿಸುವಂತವನಾಗಿದ್ದಾನೆ. ಅದನ್ನೇ ಸತ್ಯವೇದ ನರಕ ಎಂಬುದಾಗಿ ತಿಳಿಸುವಂತದ್ದಾಗಿದೆ. ಆ ಶಿಕ್ಷೆ ಇದಕ್ಕಿಂತಲೂ ಘೋರವಾದದ್ದು. ಅದನ್ನ ಅನುಭವಿಸುವುದು ಮನುಷ್ಯನನ್ನ ಅಂತಹ ಘೋರವಾದ ಶಿಕ್ಷೆಗೆ ಒಪ್ಪಿಸುವುದು ದೇವರಿಗೆ ಇಷ್ಟವಿಲ್ಲದ್ದರಿಂದ ಆತನು ಪ್ರತಿಯೊಬ್ಬ ಮನುಷ್ಯನು ಸಹ ತನಗೆ ಭಯಪಟ್ಟು ಆತನನ್ನ ಘನಪಡಿಸುವುದು ಅತ್ಯವಶ್ಯವಾಗಿದೆ. ಯೆಶಾಯನು ಬರೆದಂತ ಪ್ರವಾದನೆ 48ನೇ ಅಧ್ಯಾಯ 18ನೇ ವಚನದಲ್ಲಿ ಹೀಗೆ ಹೇಳ್ತಾನೆ, ನೀನು ನನ್ನ ಆಜ್ಞೆಗಳನ್ನು ಕೇಳಿದರೆ ಎಷ್ಟೋ ಚೆನ್ನಾಗಿತ್ತು. ನಿನ್ನ ಸುಖವು ದೊಡ್ಡ ನದಿಯಂತೆಯೂ ನಿನ್ನ ಕ್ಷೇಮವು ಸಮುದ್ರದ ಅಲೆಗಳ ಹಾಗೂ ಇರುತ್ತಿದ್ದವು ಎಂಬುದಾಗಿ. ಪ್ರತಿಯೊಬ್ಬ ಮನುಷ್ಯನು ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವಂತದ್ದಾಗಿದ್ರೆ ಈ ಭೂಮಿ ಮೇಲೆ ದೇವರ ಸುರಕ್ಷತೆ ನಮ್ಮೆಲ್ಲರ ಜೊತೆಲಿ ಶಾಶ್ವತವಾಗಿದ್ದು ನಾವೆಲ್ಲರೂ ಸುಕ್ಷೇಮದಿಂದ ಯಾವ ಭಯವಿಲ್ಲದೆ ಇಲ್ಲೇ ಬದುಕಬಹುದಾಗಿದೆ. ಆದರೆ ಈ ಭೂಮಿ ಮೇಲೆ ಮನುಷ್ಯನು ದೇವರ ಆಜ್ಞೆಗಳನ್ನ ಮೀರಿದ್ರಿಂದ ಈ ಲೋಕದಲ್ಲಿ ಮನುಷ್ಯನಿಗೆ ಸುರಕ್ಷತೆ ಇಲ್ಲ. ಅದಕ್ಕೋಸ್ಕರವೇ ಯೇಸು ಸ್ವಾಮಿ ನಮ್ಮನ್ನ ತನ್ನ ನಿತ್ಯವಾದಂತ ಸುರಕ್ಷಿತವುಳ್ಳ ರಾಜ್ಯಕ್ಕೆ ನಮ್ಮನ್ನ ಕರೆಕೊಂಡು ಹೋಗೋದಕ್ಕೋಸ್ಕರ 2ನೇ ಸಾರಿ ಈ ಲೋಕಕ್ಕೆ ಬರ್ತಾನೆ. ಅಲ್ಲಿ ದುಃಖವಿಲ್ಲ, ಮರಣವಿಲ್ಲ, ಬಡತನವಿಲ್ಲ, ಕಷ್ಟಗಳಿಲ್ಲ, ಕಾಯಿಲೆ ಇಲ್ಲ, ಕಣ್ಣೀರಿಲ್ಲ, ಮರಣವಿಲ್ಲ. ಯಾಕಂತಂದ್ರೆ ಅಲ್ಲಿ ಯಾವ ಪಾಪದ ಭಯವಿಲ್ಲ. ಕಾರಣ ದೇವರ ಆಜ್ಞೆಗಳನ್ನ ಮೀರುವಂತ ಯಾರು ಕೂಡ ಅಲ್ಲಿರುವುದಿಲ್ಲ. ಅಲ್ಲಿರುವವರೆಲ್ಲರೂ ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆದು ದೇವರ ಚಿತ್ತವನ್ನ ನೆರವೇರಿಸುವುದಕ್ಕೆ ಸಿದ್ಧರಾಗಿ ತಮ್ಮ ಜೀವಿತದಲ್ಲಿ ದೇವರ ಚಿತ್ತಕ್ಕಾಗಿ ಈ ಭೂಮಿ ಮೇಲೆ ಎಲ್ಲಾ ತ್ಯಾಗಕ್ಕೂ ಸಿದ್ಧರಾಗಿ ದೇವರನ್ನ ಘನಪಡಿಸುವಂತವರಾಗಿದ್ದವರು ಆಗುವವರು ಅವರು ಮಾತ್ರ ಪರಲೋಕ ರಾಜ್ಯವನ್ನು ಸೇರುವಂತವರಾಗಿದ್ದಾರೆ. ಆದುದರಿಂದ ಅಲ್ಲಿ ಸೇರುವಂತ ಪ್ರತಿಯೊಬ್ಬನು ಯಾರಿಗೂ ಯಾವ ಹಾನಿಯನ್ನು ಮಾಡದೆ, ಯಾರು ಯಾವ ಭಯದಿಂದ ಬದುಕದ ಹಾಗೆ ನಿಶ್ಚಿಂತೆಯಿಂದ ನಿರಾತಂಕವಾಗಿ ಸಾವಿರಾರು ಕಾಲ ಎಲ್ಲರೂ ಜೊತೆಯಾಗಿ ದೇವರ ಕೃಪಾ ಸನ್ನಿಧಾನದಲ್ಲಿ ಜೀವಿಸುವಂತ ಒಂದು ಅವಕಾಶವನ್ನ ಪರಲೋಕದಲ್ಲಿ ನಾವು ಪಡೆದುಕೊಳ್ಳಬಹುದಾಗಿದೆ. ಅದಕ್ಕಾಗಿಯೇ ಸ್ವಾಮಿ ತನ್ನ ಪರಿಶುದ್ಧವಾದ ಆಜ್ಞೆಗಳನ್ನ ಈ ಭೂಮಿ ಮೇಲೆ ನಮ್ಮ ಮಧ್ಯದಲ್ಲಿ ಇಟ್ಟಿದ್ದಾನೆ. ಸತ್ಯವೇದದಲ್ಲಿ ಕೀರ್ತನೆಗಾರನು ಬರೆದಂತ ಕೀರ್ತನೆ 19ನೇ ಅಧ್ಯಾಯದಲ್ಲಿ 7ರಿಂದ 11ನೇ ವಚನದ ತನಕ ಹೀಗೆ ಹೇಳ್ತಾನೆ, ಯೆಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದ್ದು, ಅದು ಪ್ರಾಣವನ್ನು ಉಜ್ಜೀವಿಸ ಮಾಡುವಂಥದ್ದು, ನಂಬಿಕೆಗೆ ಯೋಗ್ಯವಾದದ್ದು, ಬುದ್ಧಿಹೀನರಿಗೆ ವಿವೇಕಪ್ರದವಾಗಿದೆ ಮತ್ತು ಪರಿಶುದ್ಧವಾಗಿದೆ, ನ್ಯಾಯವಾಗಿದೆ. ಅವು ಬಂಗಾರಕ್ಕಿಂತಲೂ ಅಪರಂಚಿಗಿಂತಲೂ ಅಪೇಕ್ಷಿಸುತ್ತವುಗಳು ಜೇನಿಗಿಂತಲೂ ಸಿಹಿಯಾಗಿವೆ ಎಂಬುದಾಗಿ. ಜ್ಞಾನೋಕ್ತಿ 6ನೇ ಅಧ್ಯಾಯ 23ನೇ ವಚನದಲ್ಲಿ ಹೀಗೆ ಹೇಳ್ತಾನೆ, ಆಜ್ಞೆಯೇ ದೀಪ, ಉಪದೇಶವೇ ಬೆಳಕು ಎಂಬುದಾಗಿ. ಪ್ರಿಯವಾದವರೇ, ದೇವರು ತನ್ನ ಕೃಪೆಯಿಂದ ಆತನ ಆಜ್ಞೆಗಳನ್ನು ನಮಗೆ ಕೊಟ್ಟಿದ್ದಾನೆ. ಆತನ ಆಜ್ಞೆಗಳು 10 ಆಜ್ಞೆಗಳು. ಈ 10 ಆಜ್ಞೆಗಳು ಸತ್ಯವೇದಕ್ಕೆ ಬುನಾದಿಯಾಗಿವೆ. ಈ 10 ಆಜ್ಞೆಗಳ ಆಧಾರದಲ್ಲಿಯೇ ಸತ್ಯವೇದವು ಬರೆಸಲ್ಪಟ್ಟಿದೆ. ಧರ್ಮಶಾಸ್ತ್ರವು ಸಂಪೂರ್ಣವಾಗಿ ಈ
ಈ 10 ಆಜ್ಞೆಗಳ ಮುಖಾಂತರವೇ ಎಲ್ಲವನ್ನ ಸಾಬೀತು ಮಾಡುತ್ತಾ ಹೋಗುವಂತದ್ದಾಗಿದೆ ಮತ್ತು 2 ಧರ್ಮಶಾಸ್ತ್ರಗಳಿಗೂ ಆಧಾರವಾಗಿವೆ. ಆದುದರಿಂದ ದೇವರು ನಮ್ಮನ್ನು ಈ ಭೂಮಿ ಮೇಲೆ ಕರ್ತನ ಆಜ್ಞೆಗಳನ್ನ ಕೈಕೊಂಡು ನಡೆಯುವುದಕ್ಕಾಗಿ ಆಹ್ವಾನಿಸುವಂತವನಾಗಿದ್ದಾನೆ. ಒಂದು ವೇಳೆ ದೇವರು ನಮಗೆ ತನ್ನ ಕೃಪೆಯಿಂದ ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವಂತ ಅವಕಾಶವನ್ನ ಕೊಟ್ಟಿರುವುದಾದರೆ, ಅದನ್ನ ಮತ್ತೆ ಕಳ್ಕೊಳ್ಳುವಂತ ಪ್ರಯತ್ನವನ್ನ ನಾವು ಮಾಡುವುದಾದ್ರೆ, ಪ್ರಿಯವಾದವರೇ, ನಮ್ಮ ರಕ್ಷಣೆಗೆ ಇನ್ನಾವ ಮಾರ್ಗವೂ ಇಲ್ಲ. ನಮ್ಮನ್ನ ರಕ್ಷಿಸುವುದಕ್ಕೋಸ್ಕರವೇ ತನ್ನೊಬ್ಬನೇ ಮಗನಾದಂತ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳಿಸಿಕೊಟ್ಟು ತಂದೆಯ ದೇವರ 10 ಆಜ್ಞೆಗಳನ್ನ ಕೈಕೊಂಡು ನಡೆಯುವುದು ಹೇಗೆ ಎಂಬುದನ್ನ ತೋರಿಸುವುದಕ್ಕೋಸ್ಕರ ತನ್ನ ಮಗನಾದಂತ ಯೇಸು ಕ್ರಿಸ್ತನನ್ನ ಆತನು ಶಿಲುಬೆಗೆ ಒಪ್ಪಿಸಿಕೊಟ್ಟನು. ಇತರರಿಗೆ ಕೇಡು ಮಾಡದೆ ಇತರರ ಹಿತಕ್ಕಾಗಿ ತನ್ನ ಪ್ರಾಣವನ್ನು ಕೊಡುವಂತವನೇ ದೇವರ 10 ಆಜ್ಞೆಗಳನ್ನ ಕೈಕೊಂಡು ಜೀವಿಸಲಿಕ್ಕೆ ಸಾಧ್ಯ. ಅದನ್ನ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ನಮಗೋಸ್ಕರ ಮಾಡಿ ತೋರಿಸಿದ್ದಾನೆ. ನಾನು ಮತ್ತು ನೀವು ಈ ಭೂಮಿ ಮೇಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ನಿನ್ನಂತೆಯೇ ನಿನ್ನ ನೆರೆಯವನನ್ನು ಪ್ರೀತಿಸು ಎಂಬುದಾಗಿ ಹೇಳುವಾಗ, ನಿನ್ನ ಸೃಷ್ಟಿಕರ್ತನಾದ ಯೆಹೋವನನ್ನು ಪ್ರೀತಿಸು ಎಂಬುದಾಗಿ ಹೇಳುವಾಗ, ಈ 10 ಆಜ್ಞೆಗಳನ್ನ ಕೈಕೊಂಡು ನಡೆಯುವುದರ ಮುಖಾಂತರವಾಗಿ ಈ 2 ಆಜ್ಞೆಗಳನ್ನ ನಾವು ಅನುಸರಿಸುವಂತರಾಗ್ತೇವೆ ಮತ್ತು ಇವುಗಳು ನಮ್ಮ ಜೀವಿತದಲ್ಲಿ ಕಾರ್ಯರೂಪಕ್ಕೆ ಬರುವಂತವುಗಳಾಗಿವೆ. ಆದುದರಿಂದ ದೇವರ ಈ 10 ಆಜ್ಞೆಗಳು ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ಅತ್ಯವಶ್ಯವಾಗಿರುವುದರಿಂದ ಈ ಆಜ್ಞೆಗಳಲ್ಲಿ ಒಂದನ್ನು ಮೀರಿದ್ರು ಸಹ ಅದು ಧರ್ಮಶಾಸ್ತ್ರವನ್ನೇ ಮೀರಿದ ಹಾಗೆ ಎಂಬುದಾಗಿ ಯಾಕೋಬನ ಪುಸ್ತಕದಲ್ಲಿ ನಮಗೆ ತಿಳಿಸುವಂತವನಾಗಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ತಂದೆಯಾದ ದೇವರ ಬಳಿಯಲ್ಲಿ ಒಂದು ದಿವಸ ನ್ಯಾಯ ತೀರ್ಪಿಗಾಗಿ ನಿಲ್ಲಬೇಕಾಗ್ತದೆ. ಆ ಸಮಯದಲ್ಲಿ ನಾವು ಮಾಡಿದಂತ ಪ್ರತಿಯೊಂದು ಪಾಪಕ್ಕೂ ನಮಗೆ ಪ್ರತಿಫಲವನ್ನ ಅಥವಾ ಶಿಕ್ಷೆಯನ್ನ ಕರ್ತನು ಕೊಡುವಂತವನಾಗಿದ್ದಾನೆ. ಆ ಶಿಕ್ಷೆ ನಮಗೆ ಘೋರವಾದಂತ ಮತ್ತು ಕಡೆಯ ಸಮಾಪ್ತಿಯಾದಂತ ಶಿಕ್ಷೆ ಆಗಿರ್ತದೆ. ಆದರೆ ಸಂಪೂರ್ಣವಾಗಿ ಅಂತ ದುಸ್ಥಿತಿಯಲ್ಲಿ ನಮ್ಮನ್ನು ನಿಲ್ಲಿಸುವುದಕ್ಕೂ ನಮ್ಮನ್ನು ನೋಡುವುದಕ್ಕೂ ದೇವರಿಗೆ ಇಷ್ಟವಿಲ್ಲ. ಯಾಕೋಬನು ಬರೆದಂತ ಪುಸ್ತಕದಲ್ಲಿ 2ನೇ ಅಧ್ಯಾಯ 8ರಿಂದ 10 ವಚನದ ತನಕ ಈ ರೀತಿ ಹೇಳ್ತಾನೆ. ಯಾಕಂದರೆ ಯಾವನಾದರೂ ಧರ್ಮಶಾಸ್ತ್ರವನ್ನೆಲ್ಲ ಕೈಕೊಂಡು ನಡೆದು ಒಂದೇ ಒಂದರಲ್ಲಿ ತಪ್ಪಿದರೆ ಅವನು ಎಲ್ಲಾ ವಿಷಯದಲ್ಲಿಯೂ ಅಪರಾಧಿಯಾಗುತ್ತಾನೆ. ದೇವರ 10 ಆಜ್ಞೆಗಳು ಪರಿಪೂರ್ಣವಾದದ್ದು, ದೇವರ ರಾಜ್ಯಕ್ಕೆ ಸಂಪೂರ್ಣತೆ ಮಟ್ಟಕ್ಕೆ ನಮ್ಮನ್ನು ನಿಲ್ಲಿಸುವಂಥದ್ದು, ನಮ್ಮನ್ನು ರೂಪಿಸುವಂಥದ್ದು, ದೇವರ ಪರಿಶುದ್ಧತೆಯ ಪ್ರಮಾಣದಲ್ಲಿ ಸಂಪೂರ್ಣವಾದ ಮಟ್ಟವನ್ನು ನಮ್ಮ ಜೀವಿತದಲ್ಲಿ ತರುವಂಥದ್ದು ಆಗಿರುವಂಥದ್ದಾಗಿದೆ. ಆದುದರಿಂದಲೇ ಈ ಭೂಮಿ ಮೇಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ದೇವರ ಪರಿಶುದ್ಧವಾದ ಈ 10 ಆಜ್ಞೆಗಳಲ್ಲಿ ಎಲ್ಲಾ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕೆಂಬುದಾಗಿ ಬಯಸುವಂತವನಾಗಿದ್ದಾನೆ. ಮತ್ತು ಈ ದೇವರು ತಿಳಿಸಿರುವಂತ ಈ 10 ಆಜ್ಞೆಗಳನ್ನ ಕೈಕೊಂಡು ನಡೆಯುವಂತ ಪ್ರತಿಯೊಬ್ಬ ಮನುಷ್ಯನಿಗೂ ಈ ಮಾತುಗಳನ್ನ ದೇವರು ತಿಳಿಸುವಂತವನಾಗಿದ್ದಾನೆ. ಪ್ರಕಟಣೆ 14ನೇ ಅಧ್ಯಾಯ 6ನೇ ವಚನದಲ್ಲಿ ಈ ಮಾತುಗಳನ್ನು ಹೇಳ್ತಾನೆ. ಮತ್ತೊಬ್ಬ ದೇವದೂತನು ಆಕಾಶದಲ್ಲಿ ಹಾರಿ ಹೋಗುವುದನ್ನು ಕಂಡನು. ಭೂ ನಿವಾಸಿಗಳಾಗಿರುವ ಸಕಲ ಜನಾಂಗ ಕುಲ ಪ್ರಜೆಗಳವರೆಗೂ ಸಕಲ ಭಾಷೆಗಳನ್ನಾಡುವವರಿಗೂ ಸಾರಿ ಹೇಳುವುದಕ್ಕೆ ನಿತ್ಯವಾದ ಶುಭವರ್ತಮಾನವು ಅವನಲ್ಲಿತ್ತು. ಅವನು, ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ, ಆತನು ನ್ಯಾಯ ತೀರ್ಪು ಮಾಡುವ ಗಳಿಗೆಯು ಬಂದಿದೆ. ಭೂಲೋಕ ಪರಲೋಕಗಳನ್ನು ಸಮುದ್ರವನ್ನು ನೀರಿನ ಬುಗ್ಗೆಗಳನ್ನು ಉಂಟು ಮಾಡಿದ ಆತನಿಗೆ ನಮಸ್ಕಾರ ಮಾಡಿರಿ ಎಂದು ಮಹಾಶಬ್ದದಿಂದ ಹೇಳಿದನು. ನ್ಯಾಯ ತೀರ್ಪು ಮಾಡುವಂತ ಗಳಿಗೆ ಬಂದಿದೆ. ಪ್ರತಿಯೊಬ್ಬ ಮನುಷ್ಯನು ದೇವರು ಕೊಡುವಂತ ತೀರ್ಪಿಗೆ ಆತನು ಸಿದ್ಧವಾಗಬೇಕಾಗ್ತದೆ. ಅದಕ್ಕೆ ಬದಲಾಗಿ ಭೂಮಿ ಮೇಲೆ ದೇವರ 10 ಆಜ್ಞೆಗಳನ್ನ ಕೈಕೊಂಡು ನಡೆಯುವಂತ ಅವಕಾಶವನ್ನು ಸ್ವಾಮಿ ನಮಗೆ ಕೊಟ್ಟಿದ್ದಾನೆ. ದೇವರ 10 ಆಜ್ಞೆಗಳನ್ನ ಕೈಕೊಂಡು ನಡೆಯಬೇಕಾದ್ರೆ ದೇವರ ಭಯವು ನಮಗೆ ಅವಶ್ಯವಾಗಿದೆ. ಅದಕ್ಕೋಸ್ಕರವೇ ಸಕಲ ಭೂ ನಿವಾಸಿಗಳಿಗೆ ದೇವರ ಈ ಮಾತುಗಳನ್ನು ತಿಳಿಸ್ತಾನೆ. ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನ ಘನಪಡಿಸಿರಿ. ಅಂದರೆ ದೇವರ 10 ಆಜ್ಞೆಗಳನ್ನ ಕೈಕೊಂಡು ನಡೆಯಿರಿ ಎಂಬುದಾಗಿ ಹೇಳ್ತಾನೆ. ಆದುದರಿಂದ ಈ ಕೊನೆಯ ಸಂದೇಶವನ್ನ ಈ ಕಾರ್ಯಕ್ರಮದ ಮುಖಾಂತರವಾಗಿ ಕರ್ತನು
ಕೇಳುವಂತ ಪ್ರತಿಯೊಬ್ಬ ದೇವರ ಮಗನಿಗೆ, ಪ್ರತಿಯೊಬ್ಬ ಮಾನವನಿಗೆ ತಿಳಿಸುವಂತನಾಗಿದ್ದಾನೆ. ಯಾಕಂತಂದ್ರೆ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂಬುದು ಆತನ ಚಿತ್ತವಾಗಿದೆ. ಕೇಳುವಂತ ಪ್ರತಿಯೊಬ್ಬರು ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವುದಕ್ಕೆ ತಮ್ಮ ಹೃದಯವನ್ನು ಒಪ್ಪಿಸಿಕೊಳ್ಳುವುದಾದರೆ ಕರ್ತನು ನಮ್ಮನ್ನ ನೂತನಪಡಿಸಿ ನಮ್ಮ ಹೃದಯಗಳಲ್ಲಿ ತನ್ನ 10 ಆಜ್ಞೆಗಳನ್ನ ಬರೆಯುವಂತನಾಗಿದ್ದಾನೆ ಮತ್ತು ಆಜ್ಞೆಗಳನ್ನ ಕೈಕೊಂಡು ನಡೆಯುವುದಕ್ಕೆ ನಮಗೆ ಶಕ್ತಿಯನ್ನು ಕೊಡುವಂತನಾಗಿದ್ದಾನೆ. ಹಾಗೆ ಮಾಡುವಾಗೆ ಕರ್ತನ ಆತ್ಮನು ನಮ್ಮೆಲ್ಲರನ್ನ ನಡೆಸಲಿ. ಈ ಭೂಮಿ ಮೇಲೆ ಈಗ ಬಂದೊದಗಿರುವಂತ ಈ ದುಷ್ಟ ಸಂಗತಿಗಳಿಂದ ದೇವರನ್ನ ಪ್ರೀತಿಸುವಂತ ಪ್ರತಿಯೊಬ್ಬ ಮಾನವನನ್ನು ದೇವರು ತಪ್ಪಿಸಿ, ರಕ್ಷಿಸಿ, ಕಾಪಾಡಿ ನಿತ್ಯ ಜೀವಕ್ಕಾಗಿ ಸೇರಿಸಲೆಂದು ಪ್ರಾರ್ಥಿಸ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಹಾಗಾಗುವಂತೆ ಪ್ರತಿಯೊಬ್ಬ ಮನುಷ್ಯನು ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವಂತೆ ಪರಿಶುದ್ಧಾತ್ಮನನ್ನ ದೇವರು ಕಳಿಸಿಕೊಟ್ಟು ಪ್ರತಿಯೊಬ್ಬ ಮಾನವನ ಹೃದಯದಲ್ಲಿ ಈ ಸತ್ಯವನ್ನ ತಿಳಿಯಲಿಕ್ಕಾಗುವಂತೆ ಕಾರ್ಯ ಮಾಡಬೇಕೆಂಬುದಾಗಿ ಪ್ರಾರ್ಥಿಸಬೇಕೆಂದು ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಆ ವಿಷಯಕ್ಕಾಗಿ ಪ್ರಾರ್ಥಿಸಲು ಇವತ್ತು ನಮ್ಮ ಜೊತೆಯಲ್ಲಿ ಸಹೋದರಿ ಆನೆ ಅವರಿದ್ದಾರೆ. ಅವರು ಈ ಪ್ರಾರ್ಥನೆಯಲ್ಲಿ ನಡೆಸಬೇಕೆಂದು ಬೇಡ್ಕೊಳ್ತೇನೆ. ಭೂಮಿ ಮೇಲಿರ್ತಕ್ಕಂಥ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ದೇವರ ಪರಿಶುದ್ಧವಾದ ಈ 10 ಆಜ್ಞೆಗಳನ್ನ ಕೈಕೊಂಡು ನಡೆಯುವಾಗೆ ಕರ್ತನ ಆತ್ಮನು ಪ್ರತಿಯೊಬ್ಬರನ್ನು ಬೋಧಿಸಲಿ, ಎಚ್ಚರಿಸಲಿ, ನಡೆಸಲಿ ಮತ್ತು ದೇವರ ಚಿತ್ತಕ್ಕೆ ಎಲ್ಲರೂ ವಿಧೇಯರಾಗುವಂತೆ ಪವಿತ್ರಾತ್ಮ ದೇವರು ಕಾರ್ಯ ಮಾಡಿ ನಿತ್ಯ ರಾಜ್ಯಕ್ಕಾಗಿ ಪ್ರತಿಯೊಬ್ಬ ಮಾನವನನ್ನ ಸಿದ್ಧಪಡಿಸುವಂತೆ ದೇವರ ಆತ್ಮನು ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇವೆ. ಸಹೋದರಿ ಆನೆಯವರು. ಆನೆಮ್ಮ ಇದ್ದೀರಾ? ಇದ್ದೀನಿ ಅಂಕಲ್. ಓಕೆ, ಕೇಳಿಸ್ಕೊಂಡ್ರಾ ನಾನು ಹೇಳಿದ್ದು? ಈಗ ನೀವು ಪ್ರಾರ್ಥನೆ ಮಾಡಬೇಕು. ಒಂದ್ ನಿಮಿಷ ಅಂಕಲ್. ಸಾರಿ ಅಂಕಲ್, ಜಪ ಮಾಡೋಣ. Our most gracious, loving Heavenly Father, thank you, Jesus, for this wonderful time and hour that you gave each one of us to come before thy presence to seek your blessings, your love, your Holy Spirit, oh Father. Yes, Lord Jesus, thank you for the wonderful message that you have given to us this beautiful morning. Yes, Father, we are all as sinners, Father, but still your unconditional love, your blessings, your Holy Spirit, your grace is sufficient for us. You have given us wonderful message to read at about the 10 commandments. We always do not follow them, Lord. We don't keep up the Sabbath holy. We don't honor our parents, father and mother. People are committing adultery. They are stealing. He also said people who take thy name in vain. Yes, Father, they have made an habit to take God's name in vain and having different kinds of denomination, different kinds of church, different kinds of people, different kinds of worship. You have made us so clear that thou shalt have no other gods before me. But still there are so many gods, Father. You also told us to not make any idol, to not make any image. But people are so much into believing of the images and the idols that doesn't have ear, doesn't have eyes, doesn't have life in it. But people have the false faith in that, Father. Remove that, Lord Jesus, in your precious name, Father. Help us to keep the Sabbath holy. But as we children,
Sometimes we are occupied in other worldly things, but not keeping up the promises, but not keeping the Sabbath holy. When we have to go to work, or we might have to go to school, the teachers and the workers have to be present there at the sharp time, what they have mentioned. But most of the people, they want to come to church. They take the sweet time to come to church because there is no absence being mentioned in the church. There is no timing that is mentioned that people should keep up. Yes, Father. Wake all the people in this world to keep the Sabbath holy, Lord Jesus. Lord. Help us to know how Sabbath is important to us. Only when the Sabbath day comes, we are busy working, cooking, doing other things. But the Sabbath day, you have made it for us to keep it holy. But as we children, we're not keeping it holy, Father. Forgive us, Lord Jesus. Help us to know where we are wrong. Help us not to steal. Help us not to bear false witness against us. There's so many people are having false allegation on others, false allegation on people. That could be fun for them, Lord. But the serious allegation, help us to be kind and loving. Help us to love our neighbors, Father. Help us to love one another. Help us not to have anything against anybody, Lord, as we're all bowed down. Thank you for the wonderful message that you have blessed with your Son. Help us to read the 10 Commandments every day and try to put them into practice, Father. Touch your mighty hand upon all the people who bow down here. Bless them and their families abundantly. Give your angel charge over them, Father. Remove all their worries, their pain, the anxiety, the stress they're going through, Father. Forgive all the sins that we have committed. Grant a place in your eternal kingdom. In Jesus' precious name I pray. Amen. ಆಮೆನ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಸಹೋದರಿ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಮುಕ್ತಾಯಕ್ಕೆ ಹೋಗೋಣ. ಈ ಸಮಯದಲ್ಲಿ ವಿಶೇಷವಾಗಿ ನಮ್ಮ ಪ್ರಾರ್ಥನೆಗಳು ಇರಲಿ. ಈ ಜಗತ್ತು ಇಂತಹ ಕ್ರೌರ್ಯದಲ್ಲಿ ಇರುವಾಗ ದೇವರ ಭಯಭಕ್ತಿಗೆ ಸಂಬಂಧಪಟ್ಟಂತ ಈ ಆಜ್ಞೆಗಳನ್ನ ಜಗತ್ತಿಗೆ ಸಾರಬೇಕಾಗಿದೆ. ಪ್ರತಿಯೊಬ್ಬ ಮಾನವನ ಬದುಕಿಗೆ ಪರಿಶುದ್ಧವಾದ ದೇವರ ಆಜ್ಞೆಗಳ ಪವಿತ್ರತೆಯನ್ನ, ಪ್ರಾಮುಖ್ಯತೆಯನ್ನ ನಾವು ತಿಳಿಸಬೇಕಾಗಿದೆ. ಆದುದರಿಂದ ಲೋಕದ ಕಟ್ಟ ಕಡೆಗೆ ಸತ್ಯದ ಸುವಾರ್ತೆಯು ಯೇಸು ಕ್ರಿಸ್ತನ ವಿಷಯವಾದ ಎಲ್ಲಾ ಜನಾಂಗಗಳಿಗೂ ಸಾರಲ್ಪಡುವಂತ ಅವಶ್ಯವಿರುವುದರಿಂದ ಇಂಥ ಘೋರವಾದಂತ ಸಂಕಷ್ಟದಿಂದ ಮಾನವನನ್ನ ಬಿಡುಗಡೆ ಮಾಡಲಿಕ್ಕೆ ದೇವರ ಆತ್ಮನು ಕಾರ್ಯ ಮಾಡಬೇಕಾಗಿದೆ. ಅದಕ್ಕೋಸ್ಕರ ನಾವು ಅಂಗಳಾಚಿ ಪ್ರಾರ್ಥನೆ ಮಾಡೋಣ. ಕಷ್ಟದಲ್ಲಿ, ಕಾಯಿಲೆಗಳಲ್ಲಿ, ಬಂಧನಗಳಲ್ಲಿ ಇರ್ತಕ್ಕಂಥವ್ರನ್ನ ದೇವರು ಗುಣಪಡಿಸಲಿ. ಮತ್ತು ದೇವರ ಆಜ್ಞೆಗಳು ಈ ಭೂಮಿ ಮೇಲೆ ಆಕ್ರಮಣಕ್ಕೊಳಗಾಗಿರುವುದರಿಂದ ಮನುಷ್ಯನು ಬಡತನಕ್ಕೂ ಎಲ್ಲಾ ರೀತಿಯಂತ ಸಂಕಷ್ಟಕ್ಕೂ ಒಳಗಾಗಿದ್ದಾನೆ. ಈ ರೀತಿಯಾದಂತಹ ಸಂಕಷ್ಟದಿಂದ ಮನುಷ್ಯರನ್ನ ಬಿಡುಗಡೆ ಮಾಡಲು ತನ್ನ ಭುಜ ಬಲದಿಂದ ಈ ಭೂಮಿ ಮೇಲೆ ಕಾರ್ಯ ಮಾಡಲಿ. ಪ್ರತಿಯೊಬ್ಬ ಮಾನವನಿಗೂ ದೇವರ ಭಯವನ್ನ ಕಲಿಯುವ ಹಾಗೆ ದೇವರು ಕಾರ್ಯ ಮಾಡಲಿ. ಆತನು ಬರುವಾಗ ಯಾವುದೇ ರೀತಿಯಲ್ಲಿ ದೇವರನ್ನ ನಂಬಿರುವಂತಹ ವ್ಯಕ್ತಿಗಳು ನಿತ್ಯ ಜೀವವನ್ನು ಕಳಕೊಳ್ಳದಂತೆ ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನ ಕೈಕೊಂಡು ಜೀವಿಸುವ ಹಾಗೆ ದೇವರು ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ದಿನನಿತ್ಯವೂ ಈ ಪ್ರಾರ್ಥನಾ ಕೂಟದಲ್ಲಿ ಭಾಗವಹಿಸಿ ಒಬ್ಬರನ್ನೊಬ್ಬರನ್ನ ಭಕ್ತಿಯಲ್ಲಿ ನಾವು ಮೇಲೆತ್ತುವಾಗಿ ದೇವರ ಆತ್ಮನು ನಮ್ಮಲ್ಲಿ ಕಾರ್ಯ ಮಾಡಲಿ. ವಿಶೇಷವಾಗಿ ಯಾವುದಾದ್ರೂ ಪ್ರಾರ್ಥನೆ ವಿಜ್ಞಾಪನೆಗಳಿದ್ದರೆ ನನಗೆ ತಿಳಿಸಬೇಕೆಂಬುದಾಗಿ ಕೇಳಿಕೊಳ್ತೇನೆ. ಇಲ್ಲವಾದರೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತೇವೆ. ತಂದೆಯೇ, ಈ ಭೂಮಿಯ ಮೇಲೆ ನೀನು ಸೃಷ್ಟಿ ಮಾಡಿದಂತ ಪ್ರತಿಯೊಬ್ಬ ಮಾನವನನ್ನ ನೀನು ಪ್ರೀತಿಸುವುದರಿಂದ ಈ ಲೋಕದಲ್ಲಿ ಮಾನವನ ಸಂರಕ್ಷಣೆಗಾಗಿ ಸ್ವಾಮಿ ನಿನ್ನ ಪರಲೋಕ ರಾಜ್ಯದ ಕಾನೂನುಗಳನ್ನ ಈ ಲೋಕದಲ್ಲಿ ಮಾನವನಿಗೆ ಕೊಟ್ಟಿದ್ದಿ ಕರ್ತನೆ. ಈ ಭೂಮಿ ಮೇಲೆ ವಾಸಿಸುವಂತ ಪ್ರತಿಯೊಬ್ಬ ಮಾನವನು
ಈ ಪರಿಶುದ್ಧವಾದ ನಿಬಂಧನೆಗಳನ್ನ ಕೈಕೊಂಡು ನಡೆಯಬೇಕಾದದ್ದು ಅವಶ್ಯವಾಗಿದೆ. ಯಾವಾಗ ಈ ನಿನ್ನ ಪರಿಶುದ್ಧವಾದ ಆಜ್ಞೆಗಳನ್ನ ಮನುಷ್ಯನು ತಪ್ಪುವವನಾದನು, ಮೀರುವವನಾದನು, ಆಗ ಈ ಭೂಮಿ ಪಾಪದಿಂದ ತುಂಬಿ ತುಳುಕುವಂತಾಯಿತು ಸ್ವಾಮಿ. ಇಂದಿನ ದಿನಮಾನಗಳಲ್ಲಿ ನಿನ್ನ ಆಜ್ಞೆಗಳಿಗೆ ಭಯ ಪಡದೆ, ಯಾವ ಕಾನೂನುಗಳಿಗೂ ಹೆದರದೆ ಮನುಷ್ಯನು ಕರ್ತನೆ ದೊಡ್ಡ ಕ್ರೂರಿಯಾಗಿದ್ದಾನೆ ಕರ್ತನೆ. ಆ ಕಾರಣದಿಂದಲೇ ಇವತ್ತು ಹೆತ್ತ ತಾಯಿ ತನ್ನ ಸ್ವಂತ ಮಗುವನ್ನ ಕೊಲ್ಲುವಂತ ಮಟ್ಟಕ್ಕೆ ಕ್ರೂರತನವನ್ನ ಮೈಗೂರಿಸಿಕೊಂಡಿರುವುದನ್ನ ನಾವು ನೋಡುವಂತವರಾಗಿದ್ದೇವೆ. ಮನುಷ್ಯನು ಮೃಗಗಳಿಗಿಂತ ಪ್ರಾಣಿಗಳಿಗಿಂತ ಕಡಿಮೆಯಾಗಿದ್ದಾನೆ ಸ್ವಾಮಿ. ಇದಕ್ಕೆ ಕಾರಣ ಪ್ರತಿಯೊಬ್ಬ ಮನುಷ್ಯನು ನಿನಗೆ ಸಲ್ಲಿಸತಕ್ಕ ಭಯವನ್ನ ಸಲ್ಲಿಸದೆ, ನಿನಗೆ ಭಯ ಪಡದೆ, ನಿನ್ನ ಪರಿಶುದ್ಧವಾದ ನಿಬಂಧನೆಗಳನ್ನ ಮೀರುತ್ತಿರುವುದಕ್ಕೆ ಕಾರಣವಾಗಿದೆ ಸ್ವಾಮಿ. ಅದಕ್ಕಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಈ ಲೋಕವನ್ನ ದಂಡಿಸಲು ನೀನು ಬರುವಂತ ದೇವರಾಗಿದೆ. ಮನುಷ್ಯನು ಮಾಡಿದಂತ ಪ್ರತಿಯೊಂದು ಪಾಪಕ್ಕಾಗಿ ಆ ದಿನದಲ್ಲಿ ಮನುಷ್ಯನು ನಿನ್ನ ಮುಂದೆ ಸ್ವಾಮಿ ಆ ಒಂದು ಘೋರವಾದ ಶಿಕ್ಷೆಗೆ ಪಾತ್ರನಾಗಬೇಕಾಗಿದೆ. ಆ ಶಿಕ್ಷೆಯನ್ನ ನಾವು ಪಡೆಯಬಾರದು, ಅನುಭವಿಸಬಾರದು. ಆ ನಿತ್ಯವಾದ ಮರಣದಲ್ಲಿ, ನಿತ್ಯವಾದ ಬೆಂಕಿಯಲ್ಲಿ ನಾವು ಬಿದ್ದು ನಾಶವಾಗದೆ ನಿತ್ಯ ಜೀವದಲ್ಲಿ ಸೇರಬೇಕೆಂಬುದಾಗಿ ಹಗಲು ഇരുಳು ಸ್ವಾಮಿ ನಮಗೋಸ್ಕರ ನೀನು ತವಕಪಟ್ಟು ಹೋರಾಟ ಮಾಡುವಂತ ದೇವರಾಗಿದೆ ಸ್ವಾಮಿ. ಹೇಗೆ ಒಬ್ಬ ತಾಯಿ ತನ್ನ ಮಗುವಿನ ಸಂರಕ್ಷಣೆಗಾಗಿ ಹಗಲು ರಾತ್ರಿ ಚಿಂತಿಸುತ್ತಾಳೋ, ಹಾಗೆ ನೀನು ನಮಗೋಸ್ಕರ ಚಿಂತಿಸಿ ಪ್ರತಿಯೊಬ್ಬ ಮಾನವನು ನಿನ್ನ ಕಡೆಗೆ ತಿರುಗಿಕೊಂಡು ನಿನ್ನಲ್ಲಿ ಭಯಭಕ್ತಿಯುಳ್ಳವನಾಗಿ ನಿನ್ನ ಪರಿಶುದ್ಧವಾದ ಆಜ್ಞೆಗಳಿಗೆ ವಿಧೇಯನಾಗಿ ನಿನ್ನನ್ನು ಮಹಿಮೆಪಡಿಸಿ ನಿನ್ನ ಪರಿಶುದ್ಧವಾದಂತ ರಾಜ್ಯದಲ್ಲಿ ಸಿಗುವ ನಿತ್ಯ ಜೀವದ ಸತ್ಯದ ಆನಂದವನ್ನ ನಿರಂತರವಾಗಿ ಅನುಭವಿಸುವುದಕ್ಕೋಸ್ಕರ ನೀನು ಕಾರ್ಯ ಮಾಡ್ತಾ ಬಂದಿದ್ದಿ. ಇದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನ ಮಗನಾದಂತ ಯೇಸು ಕ್ರಿಸ್ತನನ್ನ ನಮಗಾಗಿ ಕಳಿಸಿಕೊಟ್ಟು ಆತನ ಮುಖಾಂತರವಾಗಿ ನಮ್ಮೆಲ್ಲ ಅಪರಾಧಗಳನ್ನ ಕ್ಷಮಿಸಲು ನೀನು ಕೃಪೆ ತೋರಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಮೇಲೆ ನಂಬಿಕೆ ಇಟ್ಟು ನಮ್ಮೆಲ್ಲ ಪಾಪಗಳನ್ನ ಪರಿಹರಿಸುವುದಕ್ಕೋಸ್ಕರ ನಿನ್ನ ಪರಿಶುದ್ಧವಾದಂತ ರಕ್ತವನ್ನ ಈ ಭೂಮಿ ಮೇಲೆ ಚೆಲ್ಲುವುದಕ್ಕಾಗಿ ನಿನಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವೆ ಸ್ವಾಮಿ. ಮನುಷ್ಯನು ತಿಳಿಯೋದು ಪಾಪದ ವಶದಲ್ಲಿ ಬಿದ್ದಿರುವಾಗ ಮತ್ತೆ ನಿನ್ನ ಕಡೆಗೆ ತಿರುಗಿಕೊಂಡು ಈ ಪಾಪದ ಬಂಧನದಿಂದ ಬಿಡುಗಡೆ ಹೊಂದಲು ನಮಗೆ ಮಧ್ಯಸ್ಥನಾಗಿ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನನ್ನ ಕಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಮತ್ತೆ ತಿರುಗಿ ಪಾಪದ ಭಯದಲ್ಲಿ ಬೀಳದಂತೆ ಪರಿಶುದ್ಧವಾದ ನಿನ್ನ 10 ಆಜ್ಞೆಗಳನ್ನ ಕೈಕೊಂಡು ನಡೆಯಲು ನಿನ್ನ ಆಜ್ಞೆಗಳನ್ನ ಸತ್ಯವೇದದ ಮುಖಾಂತರವಾಗಿ ಈ ಭೂಮಿ ಮೇಲೆ ಇಟ್ಟಿದ್ದೀ ಸ್ವಾಮಿ. ಇದಕ್ಕಾಗಿ ನಿನಗೆ ಸ್ತೋತ್ರ. ಈ ಲೋಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಾನವನಿಗೂ ನಿನ್ನ ಪರಿಶುದ್ಧವಾದ ನಿಬಂಧನೆಗಳನ್ನು ನೀನು ನಮಗೋಸ್ಕರ ಕಳಿಸಿಕೊಟ್ಟಂತ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನನ್ನು ನಾವು ಪರಿಚಯಿಸಬೇಕಾಗಿದೆ ಸ್ವಾಮಿ. ಈ 2 ಕಾರ್ಯಗಳಲ್ಲಿ ಮನುಷ್ಯನು ನಿತ್ಯ ಜೀವವನ್ನು, ಸತ್ಯದ ಆನಂದವನ್ನು ನಿರಂತರವಾಗಿ ಅನುಭವಿಸಲು ಸಾಧ್ಯವಿದೆ ಕರ್ತನೆ. ಅದಕ್ಕಾಗಿ ಕೊನೆ ಕಾಲದಲ್ಲಿ ಈ ಭೂಮಿ ಮೇಲೆ ಸ್ವಾಮಿ ಈ ಶ್ರೇಷ್ಠವಾದಂತಹ ಹೋರಾಟವನ್ನ ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿನ್ನ ಆತ್ಮನ ಮೂಲಕವಾಗಿ ನೀನು ನಡೆಸುತ್ತಾ ಇದೆಯಪ್ಪ. ಇದಕ್ಕಾಗಿ ನಿನಗೆ ಸ್ತೋತ್ರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿನ್ನ ವಾಕ್ಯಗಳನ್ನ ಕೇಳುವಂತ ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನ, ಹಿರಿಯರನ್ನ ಆಶೀರ್ವದಿಸು. ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿನ್ನ ಸತ್ಯವನ್ನ ತಿಳಿಯಲು ಬಯಸುವಂತ ಪ್ರತಿಯೊಬ್ಬ ಮಗಳನ್ನ ಆಶೀರ್ವದಿಸು ಸ್ವಾಮಿ. ನಿಶ್ಚಿತವಾದಲ್ಲಿ ಈ ಭೂಮಿ ಮೇಲೆ ಇರತಕ್ಕಂಥ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರು ಈ ಸತ್ಯವನ್ನ ಅರ್ಥ ಮಾಡಿಕೊಳ್ಳುವಂತೆ, ನಿನಗೆ ಭಯಭಕ್ತಿಯುಳ್ಳವರಾಗುವಂತೆ, ನಿನ್ನನ್ನೇ ಸ್ವಾಮಿ ಘನಪಡಿಸಲು, ನಿನ್ನನ್ನು ಕೊಂಡಾಡಲು, ನಿನ್ನನ್ನು ಆರಾಧಿಸಲು ಸ್ವಾಮಿ ನಿನ್ನ ಪರಿಶುದ್ಧವಾದಂತ ನಿಬಂಧನೆಗಳನ್ನ ಕೈಕೊಂಡು ಜೀವಿಸಲಿಕ್ಕಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಸ್ತೋತ್ರ ರಾಜ, ಸ್ತೋತ್ರ ಯೇಸುವೆ. ಬೆಳಗು ನಮ್ಮನ್ನ ಎಚ್ಚರಪಡಿಸಿ ನಮಗೆ ನಿನ್ನ ಈ ಶಿಕ್ಷಣವನ್ನ ನೀಡುತ್ತಾ ಬಂದಿದ್ದಿ. ಇದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ. ಈ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲಾ ಕಷ್ಟ, ಸಂಕಟ, ಬಾಧೆ, ನೋವುಗಳನ್ನ ತೆಗೆದು ಹಾಕಲು ನೀನು ಮಾಡಿರುವಂತ ಈ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ಕಷ್ಟದಲ್ಲಿ, ಕಾಯಿಲೆಗಳಲ್ಲಿ, ಬಾಧೆಗಳಲ್ಲಿ, ಬಂಧನಗಳಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮಾನವರನ್ನ ನಿನ್ನ ಹಸ್ತಕ್ಕೊಪ್ಪಿಸ್ತೇವೆ ಸ್ವಾಮಿ. ಪ್ರತಿಯೊಬ್ಬರನ್ನು ನಿನ್ನ ಕಣ್ಣುಗಳು ದೃಷ್ಟಿಸಿ ನೋಡುತ್ತಾ ಇವೆ ಸ್ವಾಮಿ. ನಿನ್ನ ಕೃಪೆಯಿಂದ ಎಲ್ಲರನ್ನ ಕ್ಷಮಿಸಿಬಿಡು. ಎಲ್ಲರೂ ನಿನ್ನಿಂದ ಪಾಪ ಕ್ಷಮಾಪಣೆಯನ್ನು ಹೊಂದಿ ನಿನ್ನ ಮೇಲೆ ನಂಬಿಕೆ ಇಟ್ಟು ಸ್ವಾಮಿ ನಿನ್ನ ಪರಿಶುದ್ಧವಾದ ಆಜ್ಞೆಗಳಿಗೆ ವಿಧೇಯರಾಗುವಂತೆ ಪವಿತ್ರಾತ್ಮ ದೇವರ ಬಲವನ್ನ ಪ್ರತಿಯೊಬ್ಬರ ಜೀವಿತದಲ್ಲಿ ಅನುಗ್ರಹಿಸು. ಪರಿಶುದ್ಧಾತ್ಮ ದೇವರು ಪ್ರತಿಯೊಬ್ಬ ಮಾನವನನ್ನು
ನಿನಗೆ ಭಯಪಡುವ ಹಾಗೆ, ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ನಡ್ಕೊಳ್ಳುವ ಹಾಗೆ, ನಿನ್ನ ಆಜ್ಞೆಗಳನ್ನು ಕೈಕೊಂಡು ಜೀವಿಸಲು ಬೇಕಾದ ಶಕ್ತಿಯನ್ನು, ಜ್ಞಾನವನ್ನು, ವಿವೇಕವನ್ನು, ತಿಳುವಳಿಕೆಯನ್ನು ಅನುಗ್ರಹಿಸಲಿ ಎಂಬುದಾಗಿ ಬೇಡ್ತೇನೆ ಸ್ವಾಮಿ. ವಿಶೇಷವಾಗಿ ಸ್ವಾಮಿ, ಈ ಕೊನೆ ಕಾಲದಲ್ಲಿ ನಾವು ಬದುಕುತ್ತಿದ್ದೇವೆ. ಲೋಕವು ಎಲ್ಲ ಅಧರ್ಮದಿಂದ ತುಂಬಿದೆ. ಈ ಅಧರ್ಮದ ಸುಳಿವಿಗೆ ಸಿಕ್ಕಿ ಬೀಳದಂತೆ ನಿನ್ನನ್ನು ನಂಬಿರುವಂತಹ ಪ್ರತಿಯೊಬ್ಬ ದೇವರ ಮಗಳನ್ನ ನೀನು ಸಂರಕ್ಷಿಸು. ಅವರ ಕೈಯಲ್ಲಿ ಸ್ವಾಮಿ ನಿನ್ನ ಪರಿಶುದ್ಧವಾದಂತ ಸತ್ಯವೇದವಿದೆ, ನಿನ್ನ ಪರಿಶುದ್ಧವಾದಂತ ವಾಕ್ಯಗಳಿವೆ, ನಿನ್ನ ಪರಿಶುದ್ಧವಾದಂತ ನಿಬಂಧನೆಗಳ ನಿಘಂಟು ಇದೆ ಸ್ವಾಮಿ. ಪ್ರತಿಯೊಬ್ಬರು ಸ್ವಾಮಿ ದಿನನಿತ್ಯವೂ ನಿನ್ನ ವಾಕ್ಯವನ್ನ ಓದಿ ಪರಿಶುದ್ಧತೆಯಲ್ಲಿ ಪಾಲ್ಗೊಳ್ಳುವಾಗ ಪರಿಶುದ್ಧವಾದ ಆಜ್ಞೆಗಳನ್ನ ಕೈಕೊಂಡು ನಡೆಯಲು ಪ್ರತಿ ದಿನವೂ ಪ್ರಯಾಸ ಪಡುವಂತೆ ಮತ್ತು ಕೈಕೊಂಡು ನಡೆದು ಜಯಶಾಲಿ ಆಗುವಂತೆ ಕಾರ್ಯ ಮಾಡು ಸ್ವಾಮಿ. ಬೆಳಗಿನ ಜಾವದಲ್ಲಿ ಪ್ರತಿಯೊಬ್ಬ ಮಾನವನ ಬದುಕಿಗೆ ನಿನ್ನ ಕೃಪೆಯನ್ನು ಅನುಗ್ರಹಿಸಿ, ಪ್ರತಿಯೊಬ್ಬ ಮನುಷ್ಯನಿಗೂ ನಿನ್ನ ವಾಕ್ಯದ ಬೆಳಕನ್ನು ದಯಪಾಲಿಸಿ, ಸತ್ಯೋಪದೇಶವನ್ನ ಪ್ರತಿಯೊಬ್ಬರು ಗ್ರಹಿಸಿಕೊಂಡು ನಿತ್ಯ ಜೀವದಲ್ಲಿ ಪಾಲು ಹೊಂದಲು ಪರಿಶುದ್ಧವಾದ ನಿನ್ನ ಆಜ್ಞೆಗಳನ್ನ ಕೈಕೊಂಡು ನಡೀಲಿಕ್ಕಾಗುವಂತೆ ಕಾರ್ಯ ಮಾಡಬೇಕೆಂದು ಬೇಡ್ತೇನೆ ಸ್ವಾಮಿ. ತಲೆಬಾಗಿ ಬಂದಿರುವಂತಹ ದೇವರ ಮಕ್ಕಳನ್ನ ಆಶೀರ್ವದಿಸು, ಅವ್ರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು, ಆತ್ಮನ ಬಲದಿಂದ ಅಭಿಷೇಕಿಸು ಸ್ವಾಮಿ. ಪರಿಶುದ್ಧವಾದ ಆಜ್ಞೆಗಳನ್ನ ಕೈಕೊಂಡು ನಡೀಲಿಬೇಕಾದ ಸಾಮರ್ಥ್ಯವನ್ನು, ಬಲವನ್ನು ದಯಪಾಲಿಸು. ಹಿರಿಯರಂತೆ ಇಲ್ಲಿ ನಮ್ಮವ್ರನ್ನ ಆಶ್ರಯಿಸು, ಅವ್ರ ಕುಟುಂಬ ಮಕ್ಕಳು ಮೊಮ್ಮಕ್ಕಳನ್ನ ಆಶ್ರಯಿಸು, ಆರೋಗ್ಯದಿಂದ ತುಂಬಿಸು, ಮಾಡುವಂತ ಸೇವೆಯನ್ನು ಆಶ್ರಯಿಸು, ಅಭಿವೃದ್ಧಿ ಪಡಿಸು, ದೀರ್ಘಾಯುಷ್ಯನ್ನು ಕೊಟ್ಟು ನೀತಿಯ ಸೇವೆ ಉಪಯೋಗಿಸು ಸ್ವಾಮಿ. ಮುಂದೆ ಬರುವಂತ ಭಾನುವಾರ ಅವರು ತಮ್ಮನ್ನ ಮದುವೆ ಬೆಂಗಳೂರಿನಲ್ಲಿ ನಡಲಿಕ್ಕೆ ಹೋಗುವಾಗ ಆ ಮದುವೆಯಲ್ಲಿ ನಿನ್ನ ಪ್ರಸನ್ನತೆ ಇರಲಿ. ಮದುಮಕ್ಕಳನ್ನು, ಎರಡು ಕುಟುಂಬಗಳನ್ನು ಆಶೀರ್ವದಿಸಿ ಮದುವೆಯ ಕಾರ್ಯ ಹಿತಕರವಾಗಿ ನಿನ್ನ ನಾಮದ ಘನತೆಗೆ ತಕ್ಕ ಹಾಗೆ ಸುರಕ್ಷಿತವಾಗಿ ನಡೆದು ನಿನಗೆ ಮಹಿಮೆ ಉಂಟಾಗುವಂತೆ ಕಾರ್ಯ ಮಾಡಪ್ಪ. ಹಿರಿಯರಂತ ಲೋಕೇಶ್ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವ್ರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು, ಅವ್ರು ಮಾಡುವಂತ ಸೇವೆನ ಆಶೀರ್ವದಿಸು, ಅವ್ರ ಕೆಲಸ ಕಾರ್ಯಗಳು ನೀನಿರು, ಅಭಿವೃದ್ಧಿಯನ್ನು, ಸುಕ್ಷೇಮವನ್ನು ಕೊಟ್ಟು ನಿನ್ನ ಸೇವೆಯಲ್ಲಿ ಹೆಚ್ಚಾಗಿ ಉಪಯೋಗಿಸುವ ಸ್ವಾಮಿ. ಹಿರಿಯರಂತ ಪ್ರೇಮನಾಥ್ ಕೋಲ್ಕರ್ ಅವ್ರನ್ನ, ಅವ್ರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು, ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಜಯವನ್ನು, ಶುಭವನ್ನು ಕೊಡು, ಮಾಡುವಂತ ಪ್ರತಿಯೊಂದು ಪ್ರಯತ್ನವನ್ನು ಆಸ್ವಾದಿಸಿ ಸಫಲಪಡಿಸಿ, ಯಾವ ಕೊರತೆ ಇಲ್ಲದೆ ನೆಮ್ಮದಿಯಿಂದ ನಿನ್ನನ್ನು ಕೊಂಡಾಡ್ಲಿಕ್ಕಾಗುವಂತೆ ಸಕಲ ಸಮೃದ್ಧಿಯನ್ನ ಆ ಕುಟುಂಬದಲ್ಲಿ ದಯಪಾಲಿಸು ಸ್ವಾಮಿ. ಮಗನಾದಂತ ಸಂದೀಪ್ ಅವ್ರನ್ನ ಮುಟ್ಟಿ ಗುಣಪಡಿಸು, ಆರೋಗ್ಯದಿಂದ ತಿನ್ನಿಸು, ನಿನ್ನ ಭಯಭಕ್ತಿಯಲ್ಲಿ ನಡೆಸು ಸ್ವಾಮಿ. ವಿಶೇಷವಾಗಿ ಕರ್ತನೆ ಸಹೋದರ ಡೇವಿಡ್ ಅವ್ರಿಗೋಸ್ಕರ ಪ್ರಾರ್ಥನೆ. ಅವ್ರ ಕುಟುಂಬ ಮಕ್ಕಳನ್ನ ಆಶಿಸು, ಅವ್ರಿಗಿರ್ತಕ್ಕಂಥ ಬಾಧೆ ಬಂಧನಗಳನ್ನ ಬಿಡುಗಡೆ ಮಾಡು, ಕಷ್ಟ ಸಂಕಟಗಳನ್ನ ದೂರ ಮಾಡು. ಈ ಪರಿಸ್ಥಿತಿಗಳಿಂದ ಅವರು ಸ್ವಾಮಿ ಪಾರಾಗಿ ಸಂತೋಷ, ಸಮಾಧಾನ, ನೆಮ್ಮದಿಯಿಂದ ನಿನ್ನನ್ನು ಕೊಂಡಾಡಲು ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನ ಆ ಕುಟುಂಬಕ್ಕೆ ದಯಪಾಲಿಸು ಸ್ವಾಮಿ. ವಿಶೇಷವಾಗಿ ಸಹೋದರಿ ಆನ್ಯ ಮಗಳನ್ನ ಆಶ್ವಸ್ತಂದೆ, ಅವರನ್ನ, ಅವ್ರ ಯಜಮಾನರನ್ನ, ತಾಯಿಯನ್ನ ಆಶ್ವಸಿಸು. ಕುಟುಂಬದ ನಾಯಕ ನೀನಾಗಿರು, ಅವ್ರ ಜೊತೆಯಲ್ಲಿ ನೀನಿದ್ದುಕೊಂಡು ಎಲ್ಲಾ ಕಡೆಯಲ್ಲಿ ಅವ್ರು ಹೋಗುವಲ್ಲಿ ಬರುವಲ್ಲಿ ದೂತನ ಕಾವಲಿರಿಸಿ ಮಾಡುವಂತ ಸೇವೆ ಕೆಲಸ ಕಾರ್ಯಗಳನ್ನ ಆಶ್ವದಿಸಿ, ಆತ್ಮೀಯ ವರಗಳಿಂದ ತುಂಬಿಸಿ, ಇನ್ನು ಹೆಚ್ಚಿನ ಸೇವೆ ಮಾಡುವಂತೆ ದಿನನಿತ್ಯವೂ ಅವ್ರನ್ನ ಬಲಪಡಿಸಿ ಸುಕ್ಷೇಮವನ್ನು ಕೊಟ್ಟು ನಿನ್ನ ಸೇವೆಯಲ್ಲಿ ಸದಾ ಪಾಲು ಹೊಂದಿದವರಾಗಿ ನಿನ್ನ ರಾಜ್ಯಕ್ಕೆ ಬಾಧ್ಯರಾಗುವಂತೆ ಕಾರ್ಯ ಮಾಡು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಸಹೋದರಿ ರಾಜೇಶ್ವರಿ ಅವ್ರಿಗೋಸ್ಕರ ಪ್ರಾರ್ಥನೆ. ಅವರ ಹಂಬಲದ, ನೋವಿನ, ಕೂಗಿನ ಪ್ರಾರ್ಥನೆಯನ್ನು ಬಲವಂತ ದೇವರಾಗಿದೆ. ಅವರ ಕಣ್ಣೀರನ್ನ ಒರೆಸಿಬಿಡು, ಅವರ ಕಷ್ಟಗಳನ್ನ ದೂರ ಮಾಡು, ಅವ್ರಿಗಿರ್ತಕ್ಕಂಥ ಸಂಕಷ್ಟ ಸಮಸ್ಯೆಗಳನ್ನ ದೂರ ಮಾಡು, ಮಕ್ಕಳ ಬದುಕಿನಲ್ಲಿರುವಂತ ಸಮಸ್ಯೆಗಳನ್ನ ಪರಿಹರಿಸು, ಕೊರತೆಗಳನ್ನ ನೀಗಿಸು. ಆ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ನೆಲೆಸಿ ಅವರು ಸಂತೋಷ ಭರಿತರಾಗಿ ನಿನ್ನನ್ನು ಕೊಂಡಾಡುವಂತೆ, ನೀನು ಮಾಡಿದ ಉಪಕಾರಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವವರಾಗಿ ನಿನ್ನ ರಾಜ್ಯಕ್ಕಾಗಿ ದುಡಿಯುವಂತೆ ಆತ್ಮನ ಬಲವನ್ನ ಅವರಿಗೆ ದಯಪಾಲಿಸು. ಅವರೆಲ್ಲ ಪ್ರಾರ್ಥನೆ ಆಲಿಸಿ ಸದುತ್ತರವನ್ನ ದಯಪಾಲಿಸಿಕೊಡು ಸ್ವಾಮಿ. ಈ ಕೂಟದಲ್ಲಿ ಭಾಗವಹಿಸುವಂತ ಪ್ರತಿಯೊಬ್ಬ ನಿನ್ನ ಭಕ್ತರನ್ನ ನಿನ್ನ ಹಸ್ತಕೊಪ್ಪಿಸ್ತೇನೆ. ನನ್ನನ್ನ, ಕುಟುಂಬ ಮಕ್ಕಳನ್ನ, ಮೊಮ್ಮಕ್ಕಳನ್ನ, ಸೊಸೆಯಿಂದ ನಿನ್ನ ಹಸ್ತಕೊಪ್ಪಿಸ್ತೇನೆ ಸ್ವಾಮಿ. ಕುಟುಂಬವು ನಿನ್ನಲ್ಲಿ ಭಯಭಕ್ತಿಗಳ ಜೀವಿತವನ್ನು ಅನುಭವಿಸಿ ನಿನ್ನ ರಾಜ್ಯಕ್ಕಾಗಿ ದುಡಿಯಲು ಬೇಕಾದ ಆತ್ಮನ ಬಲವನ್ನು, ಪರಲೋಕದ ಸುರಕ್ಷತೆಯನ್ನು, ಶಿಕ್ಷೆಯನ್ನು ದಯಪಾಲಿಸು ಸ್ವಾಮಿ. ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿನ್ನ ವಾಕ್ಯಗಳನ್ನ ಸಂಧಿಸುವಂತ ಪ್ರತಿಯೊಂದು ಆತ್ಮವನ್ನು ಆಶೀರ್ವದಿಸಿ, ಆತ್ಮನ ಬಲದಿಂದ ಅಭಿಷೇಕಿಸಿ, ನಿನ್ನ ಪರಿಶುದ್ಧವಾದ ನಿಬಂಧನೆಗಳನ್ನ ಕೈಕೊಂಡು ನಡೀಲಿಕ್ಕಾಗುವಂತೆ ಕಾರ್ಯ ಮಾಡಬೇಕೆಂದು ಬೇಡ್ತೀನಿ ಸ್ವಾಮಿ. ನೀನು ನಮಗಾಗಿ ಮಾಡೋದೆಲ್ಲ ಮೇಲಿಗಾಗಿ, ನಿನ್ನ ಎಲ್ಲ ಉಪಕಾರಗಳಿಗಾಗಿ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಅನುದಿನವೂ ನಮ್ಮನ್ನ ಕೈ ಹಿಡಿದು ನಡೆಸುತ್ತಾ ಬರಬೇಕೆಂಬುದಾಗಿ ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು, ನಿನ್ನ ಮುದ್ದು ಮಗನು ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ, ವಿನಯದಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ,
ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮ್ಮ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ಭೂಮಿ ಮೇಲೆ ವಾಸಿಸುವ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳ ಮಧ್ಯದಲ್ಲಿ ವಿಶೇಷವಾಗಿ ನಿನ್ನನ್ನು ಪ್ರೀತಿಸಿ ನಿನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವ ನಿನ್ನ ಮಕ್ಕಳಾದಂತ ಎಲ್ಲಾ ನಿನ್ನ ಭಕ್ತರ ಸಂಗಡ ಇಂದು ಎಂದು ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪರಿಶುದ್ಧವಾದಂತಹ ದೇವರ ಸನ್ನಿಧಾನದಲ್ಲಿ ಕುಳಿತು ಬೆಳಗನ್ನ ಆ ಕರ್ತನ ನಾಮದಲ್ಲಿ ಆರಾಧನೆಯಲ್ಲಿ ಕಾಲ ಕಳೆಯುವ ಹಾಗೆ ನಮ್ಮ ಸಮಯವನ್ನು ಕೊಟ್ಟಂತ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ, ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಹೀಗೆಯೇ ದಿನನಿತ್ಯವೂ ಕರ್ತನ ಕೃಪಾ ಸನ್ನಿಧಾನದಲ್ಲಿ ಸೇರಿ ಕರ್ತನನ್ನ ಮಹಿಮೆ ಪಡಿಸುವ ಹಾಗೆ ದೇವರು ನಮಗೆ ಅನುಗ್ರಹಿಸಲಿ, ನಮ್ಮನ್ನು ನಡೆಸಲಿ, ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಬೆಳಗಿನ ಶುಭಾಶಯಗಳೊಂದಿಗೆ ನಾನು ಎಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ಇರಲಿ. ಆಮೇನ್. ಆಮೇನ್. ಧನ್ಯವಾದಗಳು ಪಾಸ್ಟರ್. ಉತ್ತಮವಾದ ಸಂದೇಶ, ಉತ್ತಮವಾದ ಪ್ರಾರ್ಥನೆ. ದೇವರು ನಿಮ್ಮನ್ನ ನಿಮ್ಮ ಕುಟುಂಬವನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿದಂತ ಆನಂದ್ ಮೇಡಮ್ ಕೂಡ ಮುಂಜಾನೆಯ ಶುಭೋದಯಗಳು. ಮೇಡಮ್ ಹೆಚ್ಚಾಗಿ ಕೂಡ ಆಶೀರ್ವಾದ ಮಾಡಲಿ. ಈ ಕಾರ್ಯಕ್ರಮದ ಹೆಚ್ಚಾಗಿ ಭಾಗಿಯಾಗಲಿ. ಧನ್ಯವಾದಗಳು. ಓಕೆ, ಎಲ್ಲರಿಗೂ ವಂದನೆಗಳು. ದೇವರು ನಮ್ಮನ್ನು ಆಶೀರ್ವಾದ ಮಾಡಿ.